ಯೋಶಿಯನ ಜೀವನದ ಒಂದು ಕೊನೆಯ ಭಾಗವನ್ನ ಇವತ್ತು ನಾವು ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. ಬಹಳ ಸುಂದರವಾದಂತಹ ಜೀವನ ಯೋಶಿಯನ ಜೀವನ ಆಗಿತ್ತು ಅಂತೇಳಿ ನಮಗೆ ಅರಸುಗಳ ಪುಸ್ತಕ, 2ನೇ ಅರಸುಗಳ ಪುಸ್ತಕದಲ್ಲಿ ಮತ್ತು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿಯೂ ಸಹ ನಾವು ಅವುಗಳನ್ನ ವಿವರವಾಗಿ ಕಂಡುಕೊಳ್ತೇವೆ. ಇಂಥ ಒಬ್ಬ ಒಳ್ಳೆಯ ಅರಸ, ಯಹೂದ್ಯರ ಅರಸ. ನಾನು ಹೇಳದಲ್ಲ, ಕಳೆದ ಅಭ್ಯಾಸಗಳಲ್ಲಿ ಹೇಳಿದೆ ನಾನು ನಿಮ್ಗೆ ಏನಂತೇಳಿ. ಇಸ್ರಾಯೇಲ್ರಲ್ಲಿ 19 ಅರಸರಿದ್ರು, ಯಾರು ಒಳ್ಳೆಯವರು ಇರ್ಲಿಲ್ಲ. ಆದ್ರೆ ಯಹೂದ್ಯರಲ್ಲಿ 20 ಅರಸರಿದ್ರು, ಅದರಲ್ಲಿ 8 ಜನ ಒಳ್ಳೆಯವರಿದ್ರು. ಆ 8 ಜನರಲ್ಲಿ ಈ ಯೋಷಿಯ ಬಹಳ ಅವರಲ್ಲಿಯೇ ಮಿಗಿಲಾದಂತಹ ಒಬ್ಬ ಅರಸನಾಗಿದ್ದ. ಗ್ರೇಟೆಸ್ಟ್ ಕಿಂಗ್ ಅಂತ ಹೇಳ್ತಾರೆ ಅವನ ಬಗ್ಗೆ. ಅಂದ್ರೆ ಸೂಪರ್ಲೇಟಿವ್ ಯೂಸ್ ಮಾಡಲ್ಪಟ್ಟಿದೆ. ಈ ರೀತಿಯಾಗಿ ಯೋಷಿಯನು ಒಬ್ಬ ಅತ್ಯುತ್ತಮವಾದಂತಹ ಅರಸನಾಗಿದ್ದ ಅಂತ ಹೇಳಿ ನಮಗ ಅವನ ಜೀವನದ ಅಭ್ಯಾಸ ಮಾಡುವಾಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಈ 3 ಅಭ್ಯಾಸಗಳಲ್ಲಿ ನಾವು ಯಾವ ರೀತಿಯಾಗಿ ಯೋಷಿಯನ ಒಳ್ಳೆಯ ವಿಷಯಗಳನ್ನ ನಾವು ಕಲ್ತಿದ್ದೇವೆ. ಅವನ ಜೀವನದಲ್ಲಿ ಮೊದಲನೇ ಅಭ್ಯಾಸದಲ್ಲಿ, 2ನೇ ಅಭ್ಯಾಸದಲ್ಲಿ, 3ನೇ ಅಭ್ಯಾಸದಲ್ಲಿ ಯಾವ ರೀತಿಯಾಗಿ ಆತನು ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಾ ಹೋದನು ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೇವೆ. ದಾವೀದನ ತರುವಾಯ ಕೇವಲ 8 ಜನ ಒಳ್ಳೆಯ ಅರಸರು 20 ಜನರಲ್ಲಿ ಅಂತ ನಾನು ಈಗಾಗಲೇ ಹೇಳಿದೆ. ಅವರಲ್ಲಿ ಯೋಷಿಯನು ಏನಾಗಿದ್ದಾನೆ, ಬಹಳ ಒಳ್ಳೆಯವನು. ಆತ್ಮೀಯ ವಿಷಯಗಳನ್ನ ಅವನಲ್ಲಿ ನೋಡ್ತೀವಿ ನಾವು. ಅವನ ಜೀವನ ನಿಮಗೆ ಓದಿ ಧ್ಯಾನಿಸುವಾಗ ಕೇವಲ ಆತ್ಮೀಯ ವಿಷಯಗಳೇ ಕಂಡು ಬರ್ತವೆ. ನಾವು ಬೇರೆ ಬೇರೆ ಅರಸರ ಜೀವನ ನೋಡುವಾಗ ಬಹಳಷ್ಟು ವಿಷಯಗಳು ಕಂಡು ಬರ್ತವೆ, ಬೇರೆ ಬೇರೆ ವಿಷಯಗಳು ಕಂಡು ಬರ್ತವೆ. ಅವನು ಒಳ್ಳೆ ಅರಮನೆ ಕಟ್ಟಿದ, ಆತನು ಇಂಥ ಯುದ್ಧ ಮಾಡ್ದ, ಆಮೇಲೆ ಇಂಥ ಕೆಟ್ಟ ಕೆಲಸ ಮಾಡ್ದ, ಅಥವಾ ಇಂಥ ಒಳ್ಳೆ ಕೆಲಸ, ಇಂಥ ಅನೇಕ ವಿಷಯಗಳು ನಮಗ ಕಾಣ್ತೇವೆ. ಆದ್ರೆ ಯೋಷಿಯನ ಜೀವನದಲ್ಲಿ ನೀವು ಅಭ್ಯಾಸ ಮಾಡೋದಾದ್ರೆ ಕೇವಲ ಆತ್ಮೀಯ ವಿಷಯಗಳನ್ನಷ್ಟೇ ನೀವು ಓದ್ತಿರ್ತೀರಿ. ಇದು ಒಂದು ವೈಶಿಷ್ಟ್ಯ ಪೂರ್ಣವಾದಂತಹ ಜೀವನ ಯೋಷಿಯಂದಾಗಿತ್ತು. ಅವನು ಈ ಲೋಕದಲ್ಲಿದ್ದ, ಆದ್ರೆ ಲೋಕದ ವಿಷಯಗಳಿಗೆ ಆತನು ಅಂಟಿಕೊಂಡಿರಲಿಲ್ಲ ಎಂಬುದಾಗಿ ನಾವು ಹೇಳಬಹುದು. ಯೇಸು ಸ್ವಾಮಿನೇ ಹೇಳ್ತಾರೆ ಏನಂತ ಹೇಳಿ, ನೀವು ಲೋಕದಲ್ಲಿ ಇದ್ದೀರಿ, ಆದ್ರೆ ನೀವು ಲೋಕದವರಲ್ಲ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಬಹಳ ಮುಖ್ಯವಾದಂತಹ ವಿಷಯವನ್ನ ಯೋಷಿಯನ ಜೀವನದಲ್ಲಿ ನಾವು ಆತನು ಪ್ರೂವ್ ಮಾಡಿದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಅದಕ್ಕೆ ಅನುಸಾರವಾಗಿ ನಡೆದದ್ದನ್ನ ನಾವು ಅಲ್ಲಿ ಕಾಣ್ತೇವೆ. ಲೋಕದಲ್ಲಿದ್ದೇವೆ, ಆದ್ರೆ ಲೋಕದವರಲ್ಲ ಎಂಬುದನ್ನ ಯೋಷಿಯನ ಜೀವನ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ದೇವರ ವಿಷಯಗಳನ್ನೇ ಅವನ ಜೀವನದುದ್ದಕ್ಕೂ ನಾವು ನೋಡ್ತೇವೆ. ಅವನ ದೃಷ್ಟಿ, ಗಮನ ಕೇಂದ್ರೀಕೃತವಾಗಿದ್ದು ಯಾವುದರ ಮೇಲೆ ಅಂತಂದ್ರೆ ದೈವಿಕ ವಿಚಾರಗಳು, ವಿಷಯಗಳು ಮತ್ತು ಸಂಗತಿಗಳ ಮೇಲೆ ಆತುಕೊಂಡಿತ್ತು, ಕೇಂದ್ರೀಕೃತವಾಗಿತ್ತು ಎಂಬುದಾಗಿ ನಮಗ ಅವನ ಜೀವನ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಅಷ್ಟೇ ಅಲ್ಲದೆ ಲೋಕದ ವಿಷಯಗಳ ಬಗ್ಗೆ ಅವನಲ್ಲಿ ಏನೂ ನಾವು ಕಾಣುವುದಿಲ್ಲ. ಆದ ಕಾರಣ ಅವನ ಜೀವನ ಎಷ್ಟು ಒಂದು ಅನುಕರಣೀಯವಾದಂತಹ ಜೀವನ, ಎಕ್ಸಾಂಪ್ಲರಿ ಲೈಫ್ ಅಂತೇಳಿ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೇವೆ. ಒಳ್ಳೆಯ ಒಂದು ಅನುಕರಣೆ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಒಂದು ಜೀವನ ಯೋಷಿಯನ ಜೀವನ ಆಗಿತ್ತು. ವಾಸ್ ಎ ಚೋಸನ್ ವೆಸಲ್. ನಾವು ಸ್ಟಾರ್ಟ್ ಮಾಡಿದೀವಿ ಯಾವ ಅಭ್ಯಾಸದಿಂದ ಅಂತಂದ್ರೆ, ಚೋಸನ್ ವೆಸಲ್, ಆಯಲ್ಪಟ್ಟಂತ ಒಂದು ಪಾತ್ರೆ. ಯಾವ ರೀತಿಯಾಗಿ ಆತನು ಆಯ್ದುಕೊಳ್ಳಲ್ಪಟ್ಟಂತಹ ಪಾತ್ರೆ ಮತ್ತು ಉಪಯೋಗಿಸಲ್ಪಟ್ಟಂತಹ ಒಂದು ಪಾತ್ರೆಯಾಗಿ ನಮ್ಮ ಕಣ್ಣು ಮುಂದೆ ಆತನು ಬರ್ತಾನೆ ಎಂಬುದಾಗಿ. ಹೀಗೆ ಅರಸರ ಸಮಯದಲ್ಲಿ, ಯಹೂದ್ಯರ ಅರಸರ ಸಮಯದಲ್ಲಿ ಬಹಳಷ್ಟು ಧರ್ಮ ಭ್ರಷ್ಟತೆ ಉಂಟಾಗಿತ್ತು. ಅಂದ್ರೆ ಅವನು ಬಂದಾಗ, ಅವನು ಸಿಂಹಾಸನದ ಮೇಲೆ ಅರಸನಾಗಿ ಕುಳಿತುಕೊಂಡಾಗ ಅಲ್ಲಿ ಏನಿತ್ತು ಅಂತಂದ್ರೆ ಧರ್ಮ ಭ್ರಷ್ಟತೆ ಇತ್ತು. ಅಲ್ಲಿ ಯಾವ ಒಳ್ಳೆಯ ವಿಷಯಗಳಿರ್ಲಿಲ್ಲ, ಆತ್ಮೀಯ ವಿಷಯಗಳಿರ್ಲಿಲ್ಲ, ಎಲ್ಲ ಕೆಟ್ಟ ವಿಷಯಗಳಿತ್ತು. ವಿಗ್ರಹಾರಾಧನೆ ಜೋರಾಗಿ ನಡೆದಿತ್ತು. ದೇವರ ಬಗ್ಗೆ ಯಾವುದೇ ಒಂದು ಗೌರವ ಜನರಲ್ಲಿ ಇರಲಿಲ್ಲ. ಅವ್ರು ಏನಾಗಿದ್ರು ಅಂತ ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸ್ತಾ ಇದ್ರು. ಬಹಳಷ್ಟು ಕೆಟ್ಟು ಹೋದಂತಹ ಒಂದು ವಾತಾವರಣದಲ್ಲಿ ಹುಟ್ಟಿ ಬರ್ತಾನೆ ಯೋಷಿಯ ಅರಸ. ನಾವು ಇಂಗ್ಲಿಷ್ ನಲ್ಲಿ ಅದಕ್ಕೆ ಒಂದು ಸುಂದರವಾದಂತಹ ಪದಪ್ರಯೋಗ ಇದೆ. ಅದೇನಂತಂದ್ರೆ ಅಪಾಸ್ಟಸಿ. ಅಪಾಸ್ಟಸಿ ಅಂತಂದ್ರೆ ಧರ್ಮತ್ಯಾಗ ಅಥವಾ ಭ್ರಷ್ಟತೆ ಎಂಬುದನ್ನ ನಾವು ಅದರ ಒಂದು ವಿವರಣೆಯನ್ನ ನಾವು ಅದರ ಬಗ್ಗೆ ಕಾಣ್ತೇವೆ. ಹೀಗೆ ಜನರ ಜೀವನ ಏನಾಗಿತ್ತಂತಂದ್ರೆ
ಧರ್ಮ ಭ್ರಷ್ಟವಾದಂತಹ ಜೀವನ ಅಂತ ಅಂದ್ರೆ ದೇವರೇ ಅವ್ರ ಜೀವನದಲ್ಲಿ ಇರಲಿಲ್ಲ. ಲೋಕದ ವಿಷಯಗಳಲ್ಲಿ ತುಂಬಿ ಹೋಗಿದ್ರು, ಲೋಕದ ವಿಷಯಗಳಲ್ಲಿ ಮುಳುಗಿ ಹೋಗಿದ್ರು, ಲೋಕದ ವಿಷಯಗಳನ್ನೇ ಮಾಡ್ತಾ ಇದ್ರು ಎಂಬುದಾಗಿ ಅವರ ವಿಷಯವಾಗಿ ನಾವು ಕಾಣ್ತೀವಿ. ಇಂಥ ಒಂದು ಬ್ಯಾಕ್ಡ್ರಾಪ್ ಅಥವಾ ಇಂಥ ಒಂದು ಹಿನ್ನೆಲೆಯಲ್ಲಿ ನಮಗ ಕಂಡು ಬರ್ತಾನೆ ಒಂದು ಸುಂದರವಾದಂಥ ಕತ್ತಲೆಯ ವಾತಾವರಣದಲ್ಲಿ ಒಂದು ಸುಂದರವಾದಂಥ ಹೊಳೆಯುವಂತಹ ತಾರಿಯಾಗಿ ನಮ್ಮ ಕಣ್ಣು ಮುಂದೆ ಬರ್ತಾನೆ. ಅವನು ಯಾರಂತಂದ್ರೆ ಯೋಷ್ಯ ಅರಸ. ಹಿನ್ನೆಲೆಯಲ್ಲಿ ಎಲ್ಲ ಕತ್ತಲಿದೆ, ಏನು ಕಾಣ್ತಾ ಇಲ್ಲ. ಸೈತಾನ ತನ್ನ ಕೆಲಸವನ್ನು ಜೋರಾಗಿ ನಡೆಸ್ಬಿಟ್ಟಿದ್ದ. ಆದ್ರೆ ಅಂಥ ಸಂದರ್ಭದಲ್ಲಿ ದೇವರು ಆರಿಸಿಕೊಂಡಂತಹ ಒಂದು ಪಾತ್ರೆ ಅವನು ಯಾರಂತಂದ್ರೆ ಯೋಷ್ಯ. ಹೊಳೆಯುವಂತಹ ನಕ್ಷತ್ರದ ಉಪಾಧಿಯಲ್ಲಿ ಕತ್ತಲೆಯ ಹಿನ್ನೆಲೆಯಲ್ಲಿ ನಮಗೆ ಕಂಡು ಬರುವಂತಹ ವ್ಯಕ್ತಿ ಯಾರಂತಂದ್ರೆ ಯೋಷ್ಯನು ಅಂತ ಹೇಳಿ ನಮಗ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ಈ ರೀತಿಯಾಗಿ ಅವನ ಹಿನ್ನೆಲೆ ಎಷ್ಟು ಕತ್ತಲೆಯಿಂದ ತುಂಬಿದ್ರು ಕೂಡ, ಅಂಧಕಾರದಿಂದ ತುಂಬಿದ್ರು ಕೂಡ, ಬಹಳಷ್ಟು ಧರ್ಮ ಭ್ರಷ್ಟತೆಯಿಂದ ತುಂಬಿದ್ರು ಕೂಡ ದೇವರು ತನ್ನ ಸಮಯದಲ್ಲಿ ತನ್ನ ಯೋಜನೆಗನುಸಾರವಾಗಿ ತನ್ನ ಯೋಜನೆಗನುಸಾರವಾಗಿ ಜನರನ್ನ ಎಬ್ಬಿಸ್ತಾನೆ ಎಂಬುದಾಗಿ ಯೋಷ್ಯನ ಜೀವನ ನಮಗ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. 8 ವರ್ಷದ ಬಾಲಕನಾಗಿದ್ದ ಇಂಥ ಬಾಲಕನು ಯೋಷ್ಯ, ಇವನು ಸುಧಾರಣೆ ಮಾಡ್ದ. ಅಷ್ಟೇ ಅಲ್ಲದೆ ನವೀಕರಿಸುವಂತಹ ಕೆಲಸ ಮಾಡಿದಂತಹ ಒಬ್ಬ ದೊಡ್ಡ ಜವಾಬ್ದಾರಿಯನ್ನ ವಹಿಸಿದಂತಹ ವ್ಯಕ್ತಿ ಯಾರಂತಂದ್ರೆ ಯೋಷ್ಯ. ಕೇವಲ ಸುಧಾರಣೆ ಅಷ್ಟೇ ಅಲ್ಲ, ನಾಟ್ ಓನ್ಲಿ ರಿಫಾರ್ಮರ್ ಬಟ್ ಆಲ್ಸೋ ಹಿ ರಿನ್ಯೂಡ್ ಸೋ ಮೆನಿ ಥಿಂಗ್ಸ್ ಎಂಬುದನ್ನು ಸಹ ನಾವು ನೋಡ್ತೀವಿ. ದೇವರ ಆಲಯವನ್ನ ನವೀಕರಿಸಿದಂತಹ ಮನುಷ್ಯ ಯೋಷ್ಯ ಆಗಿದ್ದ ಎಂಬುದಾಗಿ ಅವನ ಜೀವನದಿಂದ ನಾವು ಕಂಡುಕೊಳ್ತೇವೆ. ಹೀಗೆ ವಿಗ್ರಹಾರಾಧನೆಯನ್ನು ಕೊನೆಗೊಳಿಸುವಂತಹ ವಿಷಯ ಯೋಷ್ಯಂದಾಗಿತ್ತು. ಅವನು ಯಾವ್ಯಾವ ರೀತಿಯಾಗಿ ಮಾಡ್ದ ಅಂತ ಹೇಳಿ ನಾವು ತಿರುಗಿ ವಿವರಿಸುವುದಿಲ್ಲ, ಸಮಯ ಹೋಗ್ಬಿಡ್ತದೆ. ಆದ ಕಾರಣ ಯಾವ ರೀತಿಯಾಗಿ ಆತನದನ್ನ ಪೂರ್ಣವಾಗಿ ಕೊನೆಗೊಳಿಸಿದ, ಆಮೇಲೆ ಹಿಂತಿರುಗಿದ ಅಂತ ಹೇಳಿ ನಾವು ಅದನ್ನ ನೋಡಿದ್ದೇವೆ. ಕಳೆದ 2-3 ವಿಷಯಗಳಲ್ಲಿ ಸಹ ಇದನ್ನ ರಿಪೀಟ್ ಮಾಡಿದ್ದೇನೆ. ಯಾಕಂದ್ರೆ ಆತನು ಮುಗಿಸಿ ಬಂದಂತಹ ಒಬ್ಬ ವ್ಯಕ್ತಿ, ಅರ್ಧಕ್ಕೆ ಬಿಟ್ಟು ಬರ್ಲಿಲ್ಲ, ಅಥವಾ ಯಾರ ಮೇಲೆ ಹಾಕಿ ಬರ್ಲಿಲ್ಲ. ನೀನನ್ನು ಸೇನಾಧಿಪತಿ, ನೀನ್ ಇದನ್ನ ಮಾಡು, ನಾನು ಹೋಗ್ತೇನೆ ಅಂತ ಹೇಳಿ ಬರ್ಲಿಲ್ಲ. ಅವನು ಎಲ್ಲವುಗಳನ್ನ ಮುಗಿಸಿದ ಮೇಲೆ ಆತನು ತೃಪ್ತಿ ಪಟ್ಟು ಹಿಂತಿರುಗಿ ಬಂದನು ಎಂಬುದಾಗಿ ನಮಗ ಆ ಭಾಗ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ಮೊದಲನೇ ಹೆಜ್ಜೆ, ದಟ್ ವಾಸ್ ದ ಫಸ್ಟ್ ಸ್ಟೆಪ್. ಈ ಅಂಧಕಾರದ ವಾತಾವರಣದಲ್ಲಿ ಆತನು ಮಾಡಿದಂತಹ ಒಂದು ಮೊದಲೇ ಹೆಜ್ಜೆ ಯಾವ್ದಾಗಿತ್ತಂತಂದ್ರೆ ಈ ಎಲ್ಲಾ ವಿಷಯಗಳನ್ನ ಕೊನೆಗಾಣಿಸುವಂಥದ್ದು, ಅವು ಬೇಡಾದಂತಹ ವಿಷಯಗಳನ್ನ ತೆಗೆದುಹಾಕುವಂಥದ್ದಾಗಿತ್ತು. ಅದನ್ನ ಆತನು ಯಶಸ್ವಿಯಾಗಿ ಕೊನೆಗೊಳಿಸಿ ಮೊದಲನೇ ಹೆಜ್ಜೆಯಲ್ಲಿ ಆತನು ನಮಗ ಒಬ್ಬ ವೀರನಾಗಿ ನಮಗ ಕಂಡು ಬರ್ತಾನೆ. ಆಮೇಲೆ ನಾವು ಆತನು ಮಾಡಿದಂತಹ ಎರಡನೇ ಕೆಲಸ ಅಂತಂದ್ರೆ ದೇವಾಲಯದ ಜೀರ್ಣೋದ್ಧಾರ. ದೇವಾಲಯ ಬಿದ್ದು ಹೋಗಿತ್ತು, ಅಲ್ಲಿ ದೇವರ ಮಂಜೂಷ ಇರಲಿಲ್ಲ, ಅಲ್ಲಿ ಆರಾಧನೆ ನಡೀತಿರ್ಲಿಲ್ಲ, ದೇವರನ್ನ ಘನಪಡಿಸುವಂತಹ ಕೆಲಸ, ಗೌರವಿಸುವಂತಹ ಕೆಲಸ, ಆರಾಧಿಸುವಂತಹ ಕೆಲಸ ನಡೀತಿರ್ಲಿಲ್ಲ ಎಂಬುದಾಗಿ ನಮಗ ಅಲ್ಲಿ ತಿಳಿದು ಬರ್ತದೆ. ಆದರೆ ಎರಡನೇ ಹೆಜ್ಜೆ ಆಗಿ ತೆಗೆದುಕೊಂಡಂತ ಯೋಷಿಯ ಅದನ್ನು ಸಹ ಯಶಸ್ವಿಯಾಗಿ ಮಾಡ್ತಾನೆ ಎಂಬುದಾಗಿ ನಮಗ ಕಂಡು ಬರ್ತದೆ. ಸುಂದರವಾದಂತಹ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾನೆ, ಜನರಿಗೆ ಜವಾಬ್ದಾರಿಯನ್ನು ವಹಿಸ್ಕೊಡ್ತಾನೆ. ನೀನ್ ಇದನ್ನ ಮಾಡ್ಬೇಕು, ನೀನ್ ಇದನ್ ಮಾಡ್ಬೇಕು, ನೀನ್ ಇದ್ರ ಮೇಲ್ವಿಚಾರಣೆ ಮಾಡ್ಬೇಕು, ಬಡಗಿ ಕೆಲಸ, ಕಲ್ಲು ಕೆಲಸ, ಎಲ್ಲಾ ವಿಷಯಗಳನ್ನ ಆತನು ವಹಿಸಿಕೊಟ್ಟು ಯಶಸ್ವಿಯಾಗಿ ಆ ಜೀರ್ಣೋದ್ಧಾರದ ಕೆಲಸವನ್ನು ಸಹ ಪೂರೈಸ್ತಾನೆ ಎಂಬುದಾಗಿ ಎರಡನೇ ಒಂದು ಹೆಜ್ಜೆಯನ್ನ ಸುಂದರವಾಗಿ ನಿಭಾಯಿಸಿದಂತಹ ವ್ಯಕ್ತಿ ಯೋಷ್ಯ ಎಂಬುದಾಗಿ ನಮಗ ಕಂಡು ಬರ್ತದೆ. ಇದೇ ಸಂದರ್ಭದಲ್ಲಿ ದೇವರ ಅದ್ಭುತವಾದ ರೀತಿಯಲ್ಲಿ ದೇವರ ವಾಕ್ಯವನ್ನ, ಧರ್ಮೋಪದೇಶವನ್ನ ಆತನು ಅಲ್ಲಿ ಕಳಿಸಿಕೊಡ್ತಾನೆ, ಅಥವಾ ಅಲ್ಲಿ ಸಿಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗ ತಿಳಿಸ್ತದೆ. ಧರ್ಮೋಪದೇಶದ ಗ್ರಂಥ ಅಲ್ಲಿ ನಮಗ ಸಿಗ್ತದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ, ದೇವ್ರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ತನ್ನ ಕೆಲಸನೂ ಮಾಡ್ತಾ ಇದ್ದಾನೆ. ಯೋಷ್ಯ ತನ್ನ ಕೆಲಸ ಮಾಡ್ತಾ ಇದ್ದಾನೆ, ದೇವರು ತನ್ನ ಕೆಲಸನೂ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಯಾವಾಗ ಒಳ್ಳೆ ಕೆಲಸ ನಡೀತಿರ್ತದೆ ಅವಾಗ ದೇವ್ರು ಯಾವಾಗಲೂ ಅದಕ್ಕೆ ಸಹಕಾರಿಯಾಗಿರ್ತಾನೆ, ಅಥವಾ ಅದನ್ನ ಆಶೀರ್ವದಿಸ್ತಾನೆ, ಅದಕ್ಕೆ ಬೇಕಾದಂತಹ ಪೂರೈಕೆಯನ್ನು ಸಹ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದುದ್ದಕ್ಕೂ ನಮಗ
ಅನೇಕ ಉದಾಹರಣೆಗಳಿವೆ. ಅವುಗಳನ್ನ ಹೇಳಲಿಕ್ಕೆ ನಂಗೆ ಸಮಯ ಇಲ್ಲ, ನೆನಪಿಟ್ಟುಕೊಡ್ರಿ ಅಷ್ಟೇ. ದೇವರ ಕೆಲಸವನ್ನ ದೇವರ ಯೋಜನೆಗೆ ಅನುಸಾರವಾಗಿ ಮಾಡುವಾಗ ದೇವರ ಪೂರೈಕೆ ಅಲ್ಲಿ ಖಂಡಿತವಾಗಿ ಇರ್ತದೆ. ನೆಹಮೀಯನ ಒಂದು ಪುಸ್ತಕ ಅಥವಾ ಗ್ರಂಥದಲ್ಲಿ ಅದನ್ನ ಸ್ಪಷ್ಟವಾಗಿ ಕಾಣ್ತೇವೆ. ದೇವರ ಯೋಜನೆಯನ್ನ, ದೇವರ ಕಾರ್ಯವನ್ನ ದೇವರ ಯೋಜನೆಗೆ ಅನುಸಾರವಾಗಿ ಮಾಡುವಾಗ ದೇವರ ಪೂರೈಕೆ ನಮಗ ಸಿಗ್ತದೆ. ಗಾಡ್ಸ್ ವರ್ಕ್ ಡನ್ ಇನ್ ಗಾಡ್ಸ್ ವೇ ಆಲ್ವೇಸ್ ಹ್ಯಾಸ್ ಎ ಗಾಡ್ಸ್ ಪ್ರೊವಿಷನ್ ಎಂಬುದಾಗಿ ನಮಗ ಅದು ನೆಹಮೀಯನ ಪುಸ್ತಕದಿಂದ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆಮೇಲೆ ದೇವರ ವಾಕ್ಯ ಸಿಕ್ಕಾಗ, ಧರ್ಮೋಪದೇಶದ ಪುಸ್ತಕ ಸಿಕ್ಕಾಗ ಆತನು ಎಷ್ಟು ಅದ್ಭುತವಾದ ರೀತಿ ಅದ್ರ ಉಪಯೋಗ ಮಾಡ್ತಾನೆ. ಸುಮ್ನೆ ಸಿಕ್ತು ಅಂತ ಹೇಳಿ ಒಂದು ದೊಡ್ಡ ಸಂಭ್ರಮ ಆಚರಣೆ ಮಾಡುದಿಲ್ಲ, ಆದ್ರೆ ಅದನ್ನ ಓದಿಸ್ಲಿಕ್ಕೆ ಹಸ್ತಾನೆ. ಅಲ್ಲಿದ್ದಂತ ಇದ್ದಂತ ಯಾಜಕನಿಗೆ ಆತನು ಓದಲಿಕ್ಕೆ ಹಸ್ತಾನೆ. ಹಿಲ್ಕಿಯ ಯಾಜಕನಿಗೆ ಹೇಳ್ತಾನೆ, ನೀನು ಓದಿದನ್ನ, ಐ ಮಸ್ಟ್ ಹಿಯರ್ ದಟ್. ದೇವರ ವಾಕ್ಯ ಸುಮ್ಮನೆ ಇಡುವುದಕ್ಕಾಗಿ ಅಲ್ಲ, ಆದ್ರೆ ಅದನ್ನ ಕೇಳುವುದಕ್ಕಾಗಿ, ಓದುವುದಕ್ಕಾಗಿ ಎಂಬುದನ್ನ ಅಲ್ಲಿ ಯೋಷಿಯನು ತಿಳಿಸ್ತಾನೆ. ಈ ದಿವಸಗಳಲ್ಲಿ ನಮ್ಮ ಮನೆಗಳಲ್ಲಿ ಬಹಳಷ್ಟು ದೇವರ ವಾಕ್ಯದ ಪುಸ್ತಕಗಳು ಸಿಗ್ತವೆ, ಅಥವಾ ಸತ್ಯವೇದಗಳ ಪ್ರತಿಗಳು ಸಿಗ್ತವೆ. ಆದ್ರೆ ಎಷ್ಟೋ ಸಲ ಅವುಗಳನ್ನ ನಾವು ತೆಗೆಯುವಾಗ ಅದನ್ನ ಧೂಳು ಝಾಡಿಸಿ ತೆಗೆಯುವಂತ ಸ್ಥಿತಿ ಅದರಲ್ಲಿ ಇರ್ತದೆ ಎಂಬುದಾಗಿ ಎಷ್ಟೋ ಎಷ್ಟೋ ಕುಟುಂಬಗಳಲ್ಲಿ ಅಥವಾ ಎಷ್ಟೋ ಜೀವಿತಗಳಲ್ಲಿ ನಾವು ಇದನ್ನ ಕಾಣ್ತೇವೆ. ನಾನು ಯಾರನ್ನ ಟೀಕಿಸ್ತಾ ಇಲ್ಲ, ಆದ್ರೆ ಇದು ಇರುವಂತಹ ಒಂದು ಸತ್ಯಾಸತ್ಯತೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಗಾಡ್ಸ್ ವರ್ಡ್ ಇಸ್ ನೆಗ್ಲೆಕ್ಟೆಡ್. ದೇವರ ವಾಕ್ಯ ಇದೆ, ಆದರೆ ಅದರ ಉಪಯೋಗ ಆಗ್ತಾ ಇಲ್ಲ. ದೇವರ ವಾಕ್ಯ ಇದೆ, ಅದನ್ನ ನಾವು ಓದ್ತಾ ಇಲ್ಲ. ದೇವರ ವಾಕ್ಯ ಇದೆ, ಅದನ್ನ ನಾವು ಧ್ಯಾನಿಸ್ತಾ ಇಲ್ಲ. ದೇವರ ವಾಕ್ಯ ಇದೆ, ಅದನ್ನ ನಾವು ಅನುಸರಿಸ್ತಾ ಇಲ್ಲ. ಎಂಥ ಒಂದು ದುಸ್ಥಿತಿಯನ್ನ ನಮ್ಮ ಜೀವಿತಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತಿಯ ಕುಟುಂಬಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಎಷ್ಟು ಕುಟುಂಬ ಪ್ರಾರ್ಥನೆಗಳು ನಡೀತಾ ಇವೆ, ದೇವರ ವಾಕ್ಯ ಎಷ್ಟು ಓದಲ್ಪಡ್ತದೆ, ದೇವರ ವಾಕ್ಯಕ್ಕನುಸಾರವಾಗಿ ಎಷ್ಟು ಪ್ರಾರ್ಥನೆ ನಡೀತದೆ. ನಾವೇ ವಿಚಾರ ಮಾಡ್ಕೊಳ್ಳೋಣ. ನಾವು ಏನ್ ಮಾಡ್ತಾ ಇದ್ದೇವೆ ಅದನ್ನ ದೇವ್ರು ನಮಗೆ ತೋರಿಸ್ತಾ ಇದ್ದಾನೆ. ಯೋಷಿಯನು ಆ ದೇವರ ವಾಕ್ಯದ ಧರ್ಮೋಪದೇಶದ ಪುಸ್ತಕ ಸಿಕ್ಕ ಕೂಡ್ಲೆ ಬಹಳಷ್ಟು ಆತನು ಖುಷಿ ಆಯ್ತು. ಆತನು ಹೇಳ್ತಾನೆ, ಓದ್ರಿ, ನನ್ನ ಸಲುವಾಗಿ ಓದ್ರಿ ಎಂಬುದಾಗಿ ಹೇಳುವಾಗ ಆ ಹಿಲ್ಕಿಯನ್ನು ಓದುವಾಗ ಅದರಲ್ಲಿರ್ತಕ್ಕಂತಹ ವಿಷಯಗಳನ್ನ ತಿಳ್ಕೊಂಡಾಗ ಯೋಷಿಯನ ಜೀವನದಲ್ಲಿ ಆದಂತಹ ಒಂದು ಅದ್ಭುತ ವಿಷಯ ಯಾವ್ದಂತಂದ್ರೆ ಪಶ್ಚಾತ್ತಾಪ. ದೇವ್ರ ವಾಕ್ಯ ಅದೇನಾಗಿದೆ ಅಂತಂದ್ರೆ ಕನ್ನಡಿ ಆಗಿದೆ. ಯಾಕೋಬನ ಪುಸ್ತಕದಲ್ಲಿ ನೀವು ನೋಡ್ರಿ ಅದನ್ನ. ದೇವ್ರ ವಾಕ್ಯ ಇಸ್ ಎ ಮಿರರ್. ನಾವು ಅದನ್ನ ನಮ್ಮ ಮುಂದೆ ಹಿಡಿಯುವಾಗ ನಮ್ಮ ಆತ್ಮದ ಸ್ಥಿತಿಯನ್ನ ಅದು ನಮಗೆ ತೋರಿಸಿಕೊಡ್ತದೆ. ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ನಮ್ಮ ಆತ್ಮೀಯ ಸ್ಥಿತಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಲವೋದಿಕೆಯ ಸಭೆಗೆ ದೇವ್ರು ಹೇಳ್ತಾನೆ, ನೀನು ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ, ಉಗುರು ಬೆಚ್ಚಾದ ಸ್ಥಿತಿಯಲ್ಲಿ ಇದ್ದೀ, ಆದ ಕಾರಣ ನಾನು ನಿನ್ನನ್ನು ಉಗುಳು ಬಿಡ್ತೇನೆ ಎಂಬುದಾಗಿ ಹೇಳ್ತಾನೆ. ನಮ್ಮ ಸ್ಥಿತಿ ಹೇಗಿದೆ? ಉಗುಳಿಸ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇದ್ದೇವೋ? ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ಈ ಕಡೆ ತಣ್ಣಗಿದ್ರೆ ಒಂದ್ ಮಾತ್ ಬೇರೆ, ಬೆಚ್ಚಗಿದ್ರೆ ಅದೊಂದ್ ಮಾತ್ ಬೇರೆ. ಆದ್ರೆ ಎರಡೂ ಇಲ್ಲ, ಮಧ್ಯಂತರ ಸ್ಥಿತಿಯಲ್ಲಿರುವಾಗ ಅದು ಯಾವ್ದಕ್ಕೆ ಯೋಗ್ಯವಾಗಿದೆ ಅಂತಂದ್ರೆ ಉಗುಳು ಬಿಡುವುದಕ್ಕೆ ಅದು ಯೋಗ್ಯವಾದಂತಹ ಒಂದು ಸ್ಥಿತಿ ಎಂಬುದನ್ನ ನಾವೆಲ್ಲರೂ ತಿಳಿದಿದ್ದೇವೆ. ಅದನ್ನೇ ಅಲ್ಲಿ ನಾವು ಲವೋದಿಕೆಯ ಸಭೆಯ ಜೀವನದಲ್ಲಿ ನೋಡ್ತೇವೆ. ಆದ ಕಾರಣ ನಮ್ಮ ಜೀವನ ಯಾವ ರೀತಿ ಆಗಿದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ದೇವರ ವಾಕ್ಯವನ್ನ ಓದಿಸುವ ಜಾಣತನವನ್ನ ಮಾಡಿದಂತಹ ಅರಸ ಯೋಷಿ ಆಗಿದ್ದ. ಈ ದಿವಸಗಳಲ್ಲಿ ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನ ಅದು ತೋರಿಸ್ತದೆ. ನಾವು ಒಳ್ಳೊಳ್ಳೆಯ ಸತ್ಯವೇದಗಳನ್ನ ಕೊಂಡುಕೊಂಡು ಅದನ್ನ ಉಪಯೋಗಿಸುವುದು ಬಹಳ ಮುಖ್ಯ. ಓದುವುದು ಬಹಳ ಮುಖ್ಯ, ಧ್ಯಾನಿಸುವುದು ಮುಖ್ಯ, ಹೇಳುವಂತಹದ್ದು ಮುಖ್ಯ, ಅನುಸರಿಸುವಂತಹದ್ದು ಮುಖ್ಯ. ಆಗ ನಮ್ಮ ಜೀವನದಲ್ಲಿ ನಾವು ಬೆಳಕನ್ನ ಕಾಣ್ತೇವೆ. ಅಷ್ಟೇ ಅಲ್ಲೇ ನಮ್ಮ ಜೀವನದಲ್ಲಿ ಬೇಕಾದಂತಹ ಸಂತೋಷ, ಸಮಾಧಾನ, ತೃಪ್ತಿ, ಆಶೀರ್ವಾದಗಳನ್ನ ನಾವು ಕಾಣ್ತೇವೆ. ದೇವರ ವಾಗ್ದಾನಗಳನ್ನ ನೆನೆಸ್ಕೊಂಡು ಅದನ್ನ ಕ್ಲೇಮ್ ಮಾಡಿ ಅದನ್ನ ಅನುಭವಿಸ್ತೇವೆ. ಎಷ್ಟು ಒಂದು ಅದ್ಭುತವಾದಂತಹ ವಿಷಯ ದೇವರ ವಾಕ್ಯದಲ್ಲಿ ಇದೆ ಎಂಬುದನ್ನ ನಾವು ಕಾಣ್ತೇವೆ. ಈ ರೀತಿಯಾಗಿ ಯೋಷಿಯ ಅರಸ ಏನ್ ಮಾಡದ ಅಂತಂದ್ರೆ ಅದನ್ನ ಓದಿಸಿದ. ಅದರಲ್ಲಿ ಬಂದಂತಹ ಆಜ್ಞಾವಿಧಿ ವಿಧಾನಗಳನ್ನ ಆತನು ಕಂಡುಕೊಂಡ. ಆಮೇಲೆ ಯಹೂದ್ಯರು ದೇವರ ವಿರುದ್ಧವಾಗಿ
ಮಾಡಿದಂತಹ ಪಾಪವನ್ನ ಆತನು ತಿಳಿದಾಗ, ಅಲ್ಲಿ ಹೋದ್ರೆ ನೀವು ಈಗಾಗಲೇ ಸಹೋದರಿ ಓದಿದ್ರ ಅದರಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡು ಬಂತು. ಏನಂತಂದ್ರೆ ಅಲ್ಲಿ ಅರಸನು ಪಾರಾಯಣ ಮಾಡಿದಾಗ ಆ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಾಪಗಳನ್ನ ನಾನು ಬರಮಾಡ್ತೇನೆ. ಯಾಕಂದ್ರೆ ಯಹೂದ್ಯರು ಅಂದ್ರೆ ದೇವಜನರು ನನ್ನನ್ನ ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಹಾಕಿ ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯುತ್ತಿರುವುದು, ಆರಿ ಹೋಗುವುದಿಲ್ಲ ಅನ್ನುತ್ತಾನೆ ಅಂತ ಹೇಳಿ ದೇವ್ರ ವಾಕ್ಯ ಓದಿದಾಗ ಯೋಷ್ಯನಿಗೆ ತಳಮಳ ಆಗ್ತದೆ. ಹಿ ಗೆಟ್ಸ್ ಡಿಸ್ಟರ್ಬ್ಡ್. ಅವನಿಗೆ ಭಯಂಕರವಾದಂತಹ ಒಂದು ವೇದನೆ ಉಂಟಾಗ್ತದೆ. ಅಲ್ಲಿ ಆತನ ಬಗ್ಗೆ 3 ವಿಷಯಗಳನ್ನ ನಾವು ನೋಡ್ತೇವೆ. ಈ ವಾಕ್ಯ ಇಷ್ಟು ಸ್ಪಷ್ಟವಾಗಿ ಅವನ ಮುಂದೆ ಬಂದಾಗ ಅವನು ಮಾಡಿದಂತಹ 3 ವಿಷಯಗಳನ್ನ ನಾವು ಅಲ್ಲಿ ಸ್ಪಷ್ಟವಾಗಿ ಓದ್ತೀವಿ. ಮೊದಲನೇದಾಗಿ ಆತನು ತನ್ನನ್ನ ತಗ್ಗಿಸಿಕೊಂಡ ಅಂತ ಹೇಳಿ ನೋಡ್ತೀವಿ. ಎಷ್ಟೋ ಸಲ ನಾವು ನಮ್ಮ ತಪ್ಪುಗಳನ್ನ ದೇವರ ವಾಕ್ಯ ನಮಗೆ ತೋರಿಸುವಾಗ ಅಥವಾ ದೇವರ ಸಂದೇಶ ನಮಗೆ ತೋರಿಸುವಾಗ ನಾವು ಏನ್ ಮಾಡ್ತೇವೆ ಅಂತಂದ್ರೆ ನಾವು ಅದಕ್ಕೆ ನಾವು ಅದರ ಮುಂದೆ ತಗ್ಗಿಸ್ಕೊಳ್ಳೋದಿಲ್ಲ. ಹೌದು, ನಾನು ತಪ್ಪು ಮಾಡಿದ್ದೇನೆ, ನನ್ನ ತಪ್ಪು ಆಗಿದೆ, ಸ್ವಾಮಿ ನನ್ನನ್ನು ಕರುಣಿಸು, ನನ್ನನ್ನು ಕಾಪಾಡು ಎಂಬುದಾಗಿ ನಾವು ಹೇಳುವುದು ಬಹಳ ವಿರಳ. ನಾವೇನ್ ಮಾಡ್ತೇವೆ, ನಾವು ಸರಿಯಾಗಿ ನಡೀತಾ ಇದ್ದೇವೆ, ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ, ನಮ್ಮ ಜೀವನ ಸರಿಯಾಗಿದೆ ಎಂಬುದಾಗಿ ಎಷ್ಟೋ ಸಲ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಟ್ರೈ ಟು ಜಸ್ಟಿಫೈ ಅಂತಂದ್ರೆ ನಾನ್ ಮಾಡಿದ್ ಸರಿ ಎಂಬುದನ್ನ ನಾವು ತೋರಿಸ್ಲಿಕ್ಕೆ, ಸಿದ್ಧ ಮಾಡ್ಲಿಕ್ಕೆ ಎಷ್ಟೋ ಸಲ ಪ್ರಯತ್ನ ಮಾಡ್ತೀವಿ. ಆದ್ರೆ ಯೋಷಿಯ ಮಾತ್ರ ಏನ್ ಮಾಡ್ದ ಅಂತಂದ್ರೆ ತನ್ನನ್ನ ತಗ್ಗಿಸ್ಕೊಳ್ತಾನೆ. ದೇವ್ರು ಹೇಳ್ದ ಏನಂತ, ನೀಂತಿಂತ ಕೆಟ್ಟ ಕೆಲಸ ನೀವು ಮಾಡಿದ್ದೀರಿ, ನನ್ನ ವಿರುದ್ಧವಾಗಿ ಕೆಲಸಗಳನ್ನು ಮಾಡಿದ್ದೀರಿ, ಆ ಕಾರಣ ನನ್ನ ಕೋಪ ನಿಮ್ಮ ಮೇಲೆ ಇರ್ತದೆ, ಆರಿ ಹೋಗುವುದಿಲ್ಲ ಎಂಬುದಾಗಿ ಹೇಳಿದಾಗ ಯೋಷ್ಯನ ಹೃದಯಕ್ಕೆ ಅದು ಚುಚ್ಚಿತು. ಯೋಷ್ಯನ ಹೃದಯ ಕೂಡ ಅದು ಮಾತಾಡಿತ್ತು. ಆಗ ಯೋಷ್ಯನ್ ಏನ್ ಮಾಡದ, ಮೊದಲನೇದಾಗಿ ಆತನು ತಗ್ಗಿಸಿಕೊಂಡ ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ತಗ್ಗಿಸಿಕೊಳ್ಳುವಂತಹದ್ದು ದೇವರ ಮುಂದೆ ಯಾವಾಗಲೂ ಬಹಳ ಮುಖ್ಯವಾದಂತಹ ಒಂದು ವಿಷಯ. ಹೆಚ್ಚಿಸ್ಕೊಳ್ಳಿಕ್ಕೆ ನಮ್ಮಲ್ಲಿ ಏನೂ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ಜೀವನದಲ್ಲಿ ಏನೂ ಇಲ್ಲ. ಕೇವಲ ದೇವರ ಕೃಪೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ. ಇನ್ನೊಂದು ಕ್ಷಣದಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ. ನಾವು ಇದ್ದದ್ದನ್ನೆಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ. ಒಂದೇ ಕ್ಷಣ ಸಾಕು, ಕಣ್ಣು ಮುಚ್ಚಿ ಕಣ್ಣು ತೆಗೊಳ್ಳೋಕಾಗಿ ನಾವು ಬಿಟ್ಟು ಹೋಗಿರ್ತೀವಿ ಎಲ್ಲೋಗ. ಆದ ಕಾರಣ ನಮ್ಮ ಜೀವನ ಯಾವಾಗಲೂ ಎಚ್ಚರಿಕೆಯಿಂದ ಕೂಡಿರ್ಲಿ, ಜಾಗೃತಿಯಿಂದ ಕೂಡಿರ್ಲಿ, ದೀನತೆಯಿಂದ ಕೂಡಿರ್ಲಿ. ಆದ ಕಾರಣ ಪೇತ್ರನು ಹೇಳ್ತಾನೆ, ಯಾಕೋಬನು ಹೇಳ್ತಾನೆ, ದೇವರ ಮುಂದೆ ನಿಮ್ಮನ್ನ ತಗ್ಗಿಸ್ಕೊಳ್ರಿ, ಆಗ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ತರ್ತಾನೆ ಎಂಬುದಾಗಿ. ನಮ್ಮ ಮುಂದೆ ಇರುವಂತದ್ದು ಒಂದೇ, ತಗ್ಗಿಸಿಕೊಳ್ಳುವಂಥದ್ದು. ದೇವರ ಮುಂದೆ ನಾವು ಏನೂ ಇಲ್ಲ ಎಂಬುದಾಗಿ ಹೇಳುವಂಥದ್ದು. ಸತ್ಯವೇದದಲ್ಲಿ ಬಹಳಷ್ಟು ಉದಾಹರಣೆಗಳಿವೆ, ಆದ್ರೆ ಹೇಳಲಿಕ್ಕೆ ಸಮಯ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವು ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಫರಿಸಾಯ ಹೋಗ್ತಾನೆ, ಆತನು ತಾನು ಹೀಗೆ ಮಾಡ್ದ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ, ತನ್ನನ್ನು ಬಹಳಷ್ಟು ಹೋಗ್ಲಿಕ್ಕೆ ಕೊಡ್ತಾನೆ. ಆದ್ರೆ ಅಲ್ಲಿ ಬಂದಂತ ಇನ್ನೊಬ್ಬನ ಏನ್ ಹೇಳ್ತಾನಂತಂದ್ರೆ, ನಾನು ಸ್ವಾಮಿ ಪಾಪಿ ಆಗಿದ್ದೇನೆ, ಕರುಣಿಸಿ ಎಂಬುದಾಗಿ ಹೇಳುವಾಗ ಅವನು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನೆಂಬುದಾಗಿ ನಮಗೆ ಅಲ್ಲಿ ಕಂಡು ಬರ್ತದೆ. ತನ್ನನ್ನ ತಗ್ಗಿಸ್ಕೊಳ್ತಾನೆ, ಏನೂ ಇಲ್ಲ ಸ್ವಾಮಿ ನಾನು ಎಂಬುದಾಗಿ ದೇವರ ಮುಂದೆ ಹೇಳುವಾಗ ಆತನು ನೀತಿವಂತನೇ ಎಂಬುದಾಗಿ ಎಣಿಸಲ್ಪಟ್ಟನೆಂಬುದಾಗಿ ದೇವರ ವಾಕ್ಯನೇ ಹೇಳ್ತದೆ ಸ್ಪಷ್ಟವಾಗಿ. ಆದ ಕಾರಣ ನಮ್ಮ ಜೀವನದಲ್ಲಿ ತಗ್ಗಿಸಿಕೊಳ್ಳುವಂತಹ ಒಂದು ಭಾವನೆ ಇರಬೇಕಾದದರ ಮಹತ್ವವನ್ನು ಯೋಷ್ಯನ ಜೀವನ ನಮಗೆ ತಿಳಿಸ್ತದೆ. ಎರಡನೇದಾಗಿ ಆತನು ಮಾಡಿದಂತಹ ವಿಷಯ ಏನಂತಂದ್ರೆ, ದೇವ ಆತನ ಮನಸ್ಸಿನ ಏನ್ ಮಾಡ್ದ ಅಂತಂದ್ರೆ ಬಟ್ಟೆಗಳನ್ನ ಹರಿದುಕೊಳ್ತಾನೆ ಎಂಬುದಾಗಿ ಅಲ್ಲಿ ನಮಗ 27ನೇ ವಚನದಲ್ಲಿ ನೋಡ್ರಿ, ಈಗಾಗಲೇ ಓದಿದಂತ ಭಾಗದಲ್ಲಿ ಆತನು ಏನ್ ಮಾಡ್ದ ಅಂತಂದ್ರೆ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟೆ. ಬಟ್ಟೆಗಳನ್ನ ಹರಿದುಕೊಳ್ಳುವಂಥದ್ದು ಏನ್ ತೋರಿಸ್ತದೆ ಅಂತಂದ್ರೆ ನಾವು ಏನೂ ಇಲ್ಲ ಎಂಬುದಾಗಿ ಅದು ತೋರಿಸುವಂತಹ ಒಂದು ವಿಷಯವಾಗಿದೆ. ನನ್ನ ಒಂದು ನಿಲುವಂಗಿ, ದಿಸ್ ರಾಯಲ್ ರೋಬ್ ಈಸ್ ಆಫ್ ನೋ ವ್ಯಾಲ್ಯೂ ಬಿಫೋರ್ ಯು, ಗಾಡ್, ಮೈ ಗಾಡ್. ನಿನ್ನ ಮುಂದೆ ನಾನು ಹಾಕಿಕೊಂಡಂತಹ ಈ ರಾಜವಸ್ತ್ರ, ನಿಲುವಂಗಿ, ಇವೆಲ್ಲವುಗಳು ಅದಕ್ಕೆ ಏನು ಮಹತ್ವ ಇಲ್ಲ.
ನಿನ್ನ ಮುಂದೆ ನಾನು ಏನೂ ಇಲ್ಲ ಎಂಬುದನ್ನು ಆತನು ಹರಿದು ಹಾಕ್ಬಿಡ್ತಾನೆ. ನೋಡ್ರಿ, ಅಲ್ಲಿ ಎಷ್ಟು ಆತನ ಆ ಮುರಿದ ಮನಸ್ಸು ನಮಗೆ ಅಲ್ಲಿ ಕಂಡು ಬರ್ತದೆ. ದೀನ ಮನಸ್ಸು, ಮುರಿದ ಮನಸ್ಸು ಅಲ್ಲಿ ನಮಗೆ ಕಂಡು ಬರ್ತದೆ. ದೇವರ ಮುಂದೆ ನಾವು ಯಾವಾಗಲೂ ಮುರಿದ ಮನಸ್ಸುಳ್ಳವರಾಗಿ ಬರಬೇಕಾದದ್ರ ಮಹತ್ವವನ್ನು ಈ ಭಾಗ ತಿಳಿಸ್ತದೆ. ಮೂರನೇದಾಗಿ ಆತನು ಮಾಡಿದ ಏನಂತಂದ್ರೆ, ಅದೇ 27ನೇ ವಚನದ ಕೊನೆಯ ಭಾಗದಲ್ಲಿ ಹೇಳ್ತಾನೆ ಏನಂತಂದ್ರೆ, ಕಣ್ಣೀರು ಸುರಿಸಿದನಂತ. ನೋಡ್ರಿ, ಎಷ್ಟು ಸುಂದರವಾದಂತಹ ವಿಚಾರಗಳನ್ನ ದೇವ್ರು ನಮಗೆ ತೋರಿಸ್ತಾ ಇದ್ದಾರೆ. ನಾವು ತಪ್ಪು ಮಾಡುವಾಗ, ದೇವ್ರು ನಮಗೆ ತೋರಿಸ್ಕೊಡುವಾಗ ನಾವು ಮಾಡಬೇಕಾದದ್ದು ಏನಂತಂದ್ರೆ, ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು. ಹೌದು ಸ್ವಾಮಿ, ನನ್ನ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು, ನಿನ್ನ ರಕ್ತದಿಂದ ನನ್ನ ಶುದ್ಧೀಕರಿಸು, ನನ್ನನ್ನ ಬಲಪಡಿಸು, ನನ್ನನ್ನ ಎತ್ತಿ ಹಿಡಿ ಸ್ವಾಮಿ ಅಂತ ಹೇಳಿ ನಾವು ಆತನಿಗೆ ಬೇಡಿಕೊಳ್ಬೇಕಾದದ್ದು. ಎರಡನೇದಾಗಿ ಬಟ್ಟೆಗಳನ್ನ ಹರಿದುಕೊಂಡ ಅಂದ್ರೆ ಮುರಿದ ಮನಸ್ಸುಳ್ಳವನಾಗಿ ಆತ ದೇವರಿಗೆ ಬೇಡಿಕೊಳ್ತಾನೆ. ಮೂರನೇದಾಗಿ ಕಣ್ಣೀರು ಸುರಿಸ್ತಾನೆ. ಹೌದು, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ಕಣ್ಣೀರು ಸುರಿಸಿದ ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಪಶ್ಚಾತ್ತಾಪದ ವಿಚಾರಗಳಿವು ಅಂತ ಹೇಳಿ ನಮಗ ದೇವರ ವಾಕ್ಯದುದ್ದಕ್ಕೂ ಈ ವಿಷಯಗಳು ನಮಗೆ ಕಂಡು ಬರ್ತವೆ. ದೀನತೆ, ಮುರಿದ ಮನಸ್ಸು, ಕಣ್ಣೀರು ಸುರಿಸುವಂಥದ್ದು, ಇವೆಲ್ಲ ಏನಂತಂದ್ರೆ ನಾವು ಮಾಡಿದಂತಹ ತಪ್ಪುಗಳನ್ನ ಒಪ್ಪಿಕೊಂಡು ದೇವರ ಮುಂದೆ ನಾವು ಆತನಿಗೆ ಶರಣಾಗುವಂಥದ್ದನ್ನ ನಮಗೆ ಅದು ತೋರಿಸಿ ಕೊಡುವಂತಹ ಒಂದು ವಿಷಯವಾಗಿದೆ. ಈ ರೀತಿಯಾಗಿ ಯೋಷ್ಯ ಮಾಡಿದಂತಹ ಈ 3 ವಿಷಯಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು, ನಮ್ಮ ಜೀವನದಲ್ಲಿ ಎಷ್ಟು ಸಲ ತಪ್ಪು ಆಗ್ತವೆ, ಆದ್ರೆ ನಾವು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಸರಿಯಲ್ಲ. ಆದ್ರೆ ತಪ್ಪು ಮಾಡಿದ್ದೆ ಎಂಬುದಾಗಿ ಒಪ್ಪಿಕೊಂಡು ನಾವು ಕಣ್ಣೀರು ಸುರಿಸುವಂಥದ್ದು, ಮುರಿದ ಮನಸ್ಸುಳ್ಳವರಾಗುವಂಥದ್ದು, ಆಮೇಲೆ ತಗ್ಗಿಸಿಕೊಳ್ಳುವಂಥದ್ದು, ಈ ವಿಷಯಗಳು ನಮ್ಮ ಮುಂದೆ ಇವತ್ತು ದೇವರು ಇಟ್ಟಿದ್ದಾನೆ. ಈ ರೀತಿಯಾಗಿ ಪೂರ್ಣ ಪಶ್ಚಾತ್ತಾಪದಿಂದ ದೇವರ ಮುಂದೆ ತಗ್ಗಿಸಿಕೊಂಡು ಅಲ್ಲಿಯೇ ನಿಲ್ಲಲಿಲ್ಲ. ಹಿ ಡಿಡ್ ನಾಟ್ ಸ್ಟಾಪ್ ದೇರ್. ಅವನೇನ್ ಮಾಡ್ದ ಅಂತಂದ್ರೆ, ಹಿ ವಾಂಟೆಡ್ ಫರ್ದರ್ ಇನ್ಫಾರ್ಮೇಶನ್. ದೇವರ ವಾಕ್ಯದಿಂದ ಮುಂದೆ ನಾನು ಏನು ತಿಳ್ಕೊಳ್ಬೇಕು, ಕಲಿತುಕೊಳ್ಳಬೇಕು, ಏನು ಮಾಡಬೇಕು ಎಂಬಂತಹ ವಿಚಾರ ಅವನಲ್ಲಿ ಇತ್ತು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಆದ ಕಾರಣ ಅವನೇನ್ ಮಾಡಿದ ಅಂತಂದ್ರೆ, ತನ್ನ ರಾಜ್ಯದಲ್ಲಿದ್ದಂಥ ಪ್ರವಾದಿನಿ, ಆಕೆ ಹೆಸರೇನಂತಂದ್ರೆ ಹುಲ್ದಳು ಎಂಬಂತಹ ಪ್ರವಾದಿನಿಯ ಬಳಿಗೆ ಆತನು ಯಾರನ್ನ ಕಳಿಸ್ಕೊಡ್ತಾನಂತಂದ್ರೆ, ಯಾಜಕನಾದಂತ ಹಿಲ್ಕೀಯನನ್ನೇ ಕಳಿಸ್ಕೊಟ್ಬಿಡ್ತಾನೆ. ನೋಡ್ರಿ, ಎಷ್ಟು ವಿಶೇಷವಾದಂತ ಮಾತುಗಳು ಯೋಷಿಯನ ಜೀವನದಲ್ಲಿ ನಮಗೆ ಕಂಡು ಬರ್ತವೆ. ಸುಮ್ಮನೆ ಕುಳಿತುಕೊಳ್ಳಿಲ್ಲ, ಪೂರ್ಣ ಪಶ್ಚಾತ್ತಾಪ ಪಟ್ಟ ಅಷ್ಟಕ್ಕೆ ಬಿಡ್ಲಿಲ್ಲ. ಆತನ ಏನ್ ಹೇಳ್ತಾನಂತಂದ್ರೆ, ಫರ್ದರ್ ಏನ್ ಬರ್ದದೆ ಅದನ್ನ ನಾನು ತಿಳ್ಕೊಳ್ಬೇಕು ಅಂತ ಹೇಳಿ ಆ ಹಿಲ್ಕಿಯನ ಮೂಲಕವಾಗಿ ಹುಲ್ದಳೆಂಬಂತಹ ಪ್ರವಾದಿನಿಯ ಕಡೆಗೆ ಆತನು ಕಳಿಸ್ಕೊಡ್ತಾನೆ. ನೋಡ್ರಿ, ದೇವ್ರ ವಾಕ್ಯದ ಉಪಯೋಗ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು, ಹೌ ವಿ ಮಸ್ಟ್ ಯೂಸ್ ಗಾಡ್ಸ್ ವರ್ಡ್ ಇನ್ ಅವರ್ ಲೈಫ್. ಎಷ್ಟು ಉಪಯೋಗಗಳಿವೆ, ಅದ್ರದ್ದು ನಾವು ಎಷ್ಟು ಉಪಯೋಗ ಮಾಡ್ತೇವೆ ಅದನ್ನ ನಾವು ತಿಳ್ಕೊಳ್ಳೋಣ. ದೇವ್ರ ವಾಕ್ಯದಲ್ಲಿ ಬಹಳಷ್ಟು ಇದೆ, ಅದನ್ನ ನಾವು ತಿಳ್ಕೊಳ್ಳಬೇಕಾದಂತಹ ಮನಸ್ಸು, ನಾವು ಕಳೆಯಬೇಕಾದಂತಹ ಸಮಯ, ಧ್ಯಾನ ಮಾಡಬೇಕಾದಂತಹ ವಿಚಾರ, ಇವೆಲ್ಲ ನಮಗ ಇರಬೇಕಾದದ್ದು ಬಹಳ ಅವಶ್ಯ. ಆತ್ಮೀಯ ದುರ್ಗತಿಗೆ ಈ ದಿವಸಗಳಲ್ಲಿ ಕಾರಣ ಏನು? ದೇವ್ರ ವಾಕ್ಯ ಈ ದಿವಸಗಳಲ್ಲಿ ನಿರ್ಲಕ್ಷಿಸಲ್ಪಟ್ಟದ್ದೇ ಕಾರಣ. ಹೃದಯಗಳಲ್ಲಿ, ಮನೆಗಳಲ್ಲಿ, ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ, ಜಗತ್ತಿನಲ್ಲಿ ದೇವರ ವಾಕ್ಯದ ಅಲಕ್ಷ್ಯತೆ ಈ ದುಸ್ಥಿತಿಯನ್ನ ನಮ್ಮ ಜೀವಿತಗಳಲ್ಲಿ ತಂದಿದೆ. ಎಷ್ಟು ದುಸ್ಥಿತಿ ನಾವು ಈ ದಿವಸಗಳಲ್ಲಿ ನೋಡ್ತೀವಿ. ಕುಟುಂಬಗಳಲ್ಲಿ ನಾವು ನೋಡುವಾಗ ಭಯಂಕರ, ನನಗೆ ಬಹಳ ದುಃಖ ಆಗ್ತದೆ. ಯೌವನಸ್ಥ ಯುವಕರು, ಯುವತಿಯರು ಎಂಥೆಂಥ ವಿಷಯಗಳಿಗೆ ಒಳಗಾಗಿ ತಮ್ಮ ಜೀವಿತಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಭಯಂಕರವಾದಂತಹ ಸ್ಥಿತಿಗಳನ್ನ ನಾವು ನೋಡುವಾಗ ದೇವ್ರ ವಾಕ್ಯ ಅವ್ರ ಮುಂದೆ ಸ್ಪಷ್ಟವಾಗಿ ಇಡಲ್ಪಟ್ಟಿದೆ, ಆದ್ರೂ ಸಹ ಅದನ್ನು ಮಾಡುವುದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ನಾವೇನ್ ಮಾಡ್ತೀವಿ ಅದೇ ಸರಿ ಎಂಬುದಾಗಿ ಹೋಗ್ತಾ ಇರುವುದನ್ನು ನೋಡುವಾಗ ದೇವ್ರ ವಾಕ್ಯ ಎಷ್ಟು ನಿರ್ಲಕ್ಷಿಸಲ್ಪಟ್ಟಿದೆ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಆದ್ರೆ ಯೋಷಿಯನಾದ್ರು
ದೇವರ ವಾಕ್ಯದ ಸದುಪಯೋಗವನ್ನು 100% ಮಾಡಿದ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಅವನ ಲಕ್ಷ್ಯ ಬೇರೆ ಕಡೆ ಇರಲಿಲ್ಲ. ಅವನ ಲಕ್ಷ್ಯ ಎಲ್ಲಿತ್ತು ಅಂತಂದ್ರೆ ದೇವರ ಕಡೆಗೆ, ದೇವರ ವಾಕ್ಯದ ಕಡೆಗೆ, ದೇವರ ವಿಷಯದ ಕಡೆಗೆ. ನೋಡ್ರಿ ಎಷ್ಟು ಸುಂದರವಾದಂತಹ ಜೀವನ ಯೋಷಿಯಂದಾಗಿತ್ತು. ನಮ್ಮೊಬ್ಬೊಬ್ಬರ ಜೀವನ ಇಂಥ ಜೀವನ ಆದ್ರೆ ಎಂಥ ಅದ್ಭುತಗಳು ನಮ್ಮ ಜೀವಿತಗಳಲ್ಲಿ ಕಂಡು ಬರ್ಲಿಕ್ಕೆ ಸಾಕು ಎಂಬುದನ್ನ ನಾವು ಹೇಳಬಹುದು. ಈ ರೀತಿಯಾಗಿ ಆತನ ಏನ್ ಮಾಡ್ದ ಅಂತಂದ್ರೆ ದೇವ್ರ ವಾಕ್ಯದ ಮಾರ್ಗದರ್ಶನಕ್ಕಾಗಿ, ಮುಂದಿನ ವಿಷಯಗಳ ಬಗ್ಗೆ ಆತನು ತಿಳ್ಕೊಳ್ಳುವುದಕ್ಕಾಗಿ ಹುಲ್ದಳೆಂಬಂತಹ ಪ್ರವಾದನೆಯ ಬಳಿಗೆ ಈ ಹಿಲ್ಕಿಯನನ್ನ, ಯಾಜಕನನ್ನ ಕಳಿಸಿಕೊಡ್ತಾನೆ. ಆಗ ಏನ್ ಮಾಡ್ದ, ಯಾಜಕನಾದಂತ ಹಿಲ್ಕಿಯನು ಬಂದು ಹುಲ್ದಳಿಗೆ ಭೇಟಿ ಆಗುವಾಗ ನಮಗೆ ಅಲ್ಲಿ 24ರಿಂದ 28 ವಚನ ಈಗಾಗಲೇ ನೋಡಿದ್ದೇವೆ. ಅಲ್ಲಿ ಓದಿದಂತಹ ಭಾಗದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅದು ಬರ್ತಕ್ಕಂತ ಕೇಡಿನಿಂದ ದೇವರು ಯೋಷಿಯನನ್ನ ಮತ್ತು ಅದರ ನಿವಾಸಿಗಳನ್ನ ದೇಶದ ಮೇಲೆ ಒಂದನ್ನು ಬಾರದೆ ಸಮಾಧಾನದಿಂದ ಮೃತಿ ಹೊಂದುವುದರ ವಿಷಯವಾಗಿ ಆಕೆ ಹೇಳ್ತಾಳೆ. ನಿಮಗೆ ದೇವರ ಕೋಪ ಕಾದಿದೆ ದೇವ ಜನರ ಮೇಲೆ, ನಿಜ. ಆದರೆ ಯೋಷಿಯನ ಕಾಲದಲ್ಲಿ ಅದನ್ನ ನಾನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಯೋಷಿಯನು ನನಗೆ ಮೆಚ್ಚುಗೆಯಾದಂತಹ, ಆರಿಸಿಕೊಂಡಂತಹ ಸಾಧನ. ಅವನ ಜೀವನ ಅದು ಒಂದು ಒಳ್ಳೆಯ ಜೀವನ, ನನಗೆ ಮೆಚ್ಚುಗೆಯಾದಂತಹ ಜೀವನ, ನನಗೆ ಗೌರವ ತರುವಂತಹ ಜೀವನ, ನನಗೆ ಮಹಿಮೆ ತರುವಂತಹ ಜೀವನ. ಆದ ಕಾರಣ ಅಂಥ ವ್ಯಕ್ತಿಯ ಜೀವನದಲ್ಲಿ ನಾನು ದೇವ ಜನರನ್ನ ಸರಿಯಾಳಗಳನ್ನಾಗಿ ತೆಗೆದುಕೊಂಡು ಹೋಗುವುದಿಲ್ಲ. ಆದ್ರೆ ಮುಂದೆ ನಾನು ಅದನ್ನು ಮಾಡ್ತೇನೆ. ಆದರೆ ಇವನ ಜೀವನದಲ್ಲಿ, ಇವನು ಸಮಾಧಾನದಿಂದ, ಯೋಷಿಯನ ಜೀವನದಲ್ಲಿ ಸಮಾಧಾನದಿಂದ ಮೃತ್ಯು ಹೊಂದುವಂತಹ ಸ್ಥಿತಿಯನ್ನ ನಾನು ಇಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ನೋಡ್ರಿ, ದೇವರು ನಮಗ ಸಮುವೇಲನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಮೊದಲನೇ ಸಮುವೇಲನ 2ನೇ ಅಧ್ಯಾಯದಲ್ಲಿ ನನ್ನನ್ನ ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಎಷ್ಟು ದೇವರ ವಾಕ್ಯ ಅದು ಸ್ಪಷ್ಟವಾಗಿ ನಮ್ಮ ಮುಂದೆ ಇದೆ. ಎಷ್ಟು ನಾವು ಗೌರವಿಸ್ತಾ ಇದ್ದೇವೆ ದೇವರನ್ನ, ಎಷ್ಟು ನಾವು ಗೌರವಿಸ್ತಾ ಇದ್ದೇವೆ ದೇವರ ವಿಷಯಗಳನ್ನ, ಎಷ್ಟು ನಾವು ದಿವಸಗಳಲ್ಲಿ ಅದಕ್ಕೆ ಮನ್ನಣೆ ಕೊಡ್ತಾ ಇದ್ದೇವೆ. ದೇವರ ವಿಷಯವಾಗಿ ನಮ್ಮ ಜೀವನದಲ್ಲಿ ಎಂಥ ಭಾವನೆಗಳು ಉಂಟು ಎಂಬುದನ್ನ ನಾವು ತಿಳ್ಕೊಳ್ಳುವುದು ಬಹಳ ಅವಶ್ಯ. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಾವು ತಿಳ್ಕೊಳ್ಳೋಣ ಏನಾಗಿದೆ ನಮ್ಮ ಸ್ಥಿತಿ ಅಂತ ಹೇಳಿ. ದೇವರು ಮತ್ತು ಅವನ ಯೋಷಿಯನು ಮತ್ತು ಅವನ ನಿವಾಸಿಗಳು ಮತ್ತು ಆ ದೇಶದ ಜನರು ಸಹ, ಯೋಷಿಯನು ಒಬ್ಬ ಒಳ್ಳೆಯ ಅರಸನಾದ ಕಾರಣ ಅವನಿಗೆ ವಿಧೇಯರಾಗಿ ದೇವರ ವಿಷಯಗಳನ್ನು ಅವರು ಮಾಡ್ಲಿಕ್ಕೆ ಸಹಕರಿಸಿದ್ರು. ದೇ ಆಲ್ಸೋ ಒಬೇಡ್ ಎಂಬುದಾಗಿ ನಮಗ ಅಲ್ಲಿ ಕಂಡು ಬರ್ತದೆ. ಯಾವಾಗ ನಾಯಕನು ಒಳ್ಳೆ ರೀತಿಯಿಂದ ಮುಂದೆ ಹೋಗ್ತಿರ್ತಾನೆ, ಅವಾಗ ಅವನನ್ನು ಹಿಂಬಾಲಿಸೋರು ಸಹ ಒಳ್ಳೆ ರೀತಿಯಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಲೀಡರ್ಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಂಬುದನ್ನ ಈ ಭಾಗ ನಮ್ಗೆ ತಿಳಿಸ್ತದೆ. ಮತ್ತೊಂದು ಸತ್ಯ, ಈ ದಿವಸಗಳಲ್ಲಿ ಕುಟುಂಬಗಳು ನಾಶವಾಗುವುದಕ್ಕೆ ಕಾರಣ, ಸಭೆಗಳು ಬಿದ್ದು ಹೋಗೋದಕ್ಕೆ ಕಾರಣ, ರಾಜ್ಯಗಳು ಬಿದ್ದು ಹೋಗೋದಕ್ಕೆ ಕಾರಣ, ದೇಶಗಳು ಅವನತಿಯನ್ನ ಕಾಣುವುದಕ್ಕೆ ಕಾರಣ ಏನಂತಂದ್ರೆ ನಾಯಕರ ಜೀವನ ಯೋಗ್ಯವಾಗದೆ ಹೋಗೋದ ಕಾರಣ ಈ ಎಲ್ಲಾ ವಿಷಯಗಳು ಘಟಿಸ್ತವೆ. ಆದ್ರೆ ನಾಯಕನು ಒಳ್ಳೆ ರೀತಿಯಲ್ಲಿ ದೇವರಿಗೆ ಭಯಪಟ್ಟು, ದೇವರಿಗೆ ಮೆಚ್ಚುಗೆಯಾಗಿ, ದೇವರಿಗೆ ಘನಪಡಿಸುವಂತಹ ಜೀವಿತವನ್ನು ಜೀವಿಸುವಾಗ ಖಂಡಿತವಾಗಿ ದೇವರು ತನ್ನ ಮಹತ್ ಕಾರ್ಯಗಳನ್ನು ಅವರ ಜೀವನದಲ್ಲಿ ನಡೆಸ್ತಾನೆ. ಯೋಷಿಯನ ಜೀವನದಲ್ಲಿ ನಡೆಸಿದ. ಅವನ ಕಾಲದಲ್ಲಿ ನಾನು ಇಂಥ ವಿಷಯಗಳನ್ನ ನಾನು ಮಾಡುದಿಲ್ಲ ಅಂತ ಹೇಳಿದೆ. ಆದ್ರೆ ಒಂದು ದಿವಸ ಈ ಜನರನ್ನ ನಾನು ಸರಿಯಾಳಗಳನ್ನಾಗಿ ಬಾಬೆಲ್ ದೇಶಕ್ಕೆ ನಾನು ಕಳಿಸ್ಕೊಡ್ತೇನೆ. ಯಾಕಂದ್ರೆ ಅವರ ಜೀವಿತ ಅಷ್ಟು ಕೆಟ್ಟದ್ದಾಗಿತ್ತು. ಆದ್ರೆ ಈಗ ಅವರು ತಿರುಗಿಕೊಂಡದ್ದರಿಂದ ನಾನು ಇದನ್ನ ಅವರ ಕಾಲದಲ್ಲಿ ಅದನ್ನ ಘಟಿಸದೆ ಅದನ್ನು ಮುಂದೆ ಹಾಕ್ತೇನೆ ಎಂಬುದಾಗಿ ದೇವರು ಹೇಳುವಾಗ ಎಷ್ಟು ಅದ್ಭುತವಾದಂತ ದೇವರು ನಮ್ಮ ದೇವರಾಗಿದ್ದಾನೆ. ಆತನ ಎಷ್ಟು ನಮ್ಮನ್ನ ಪ್ರೀತಿಸುವಂತವನಾಗಿದೆ, ಕರುಣಿಸುವಂತವನಾಗಿದ್ದಾನೆ, ಕಾಪಾಡುವಂತವನಾಗಿದ್ದಾನೆ. ದೇವರು ತನ್ನನ್ನು ಭಯಪಡುವವರ ಮೇಲೆ ಯಾವ ರೀತಿಯಾಗಿ ತನ್ನ ಅದ್ಭುತಗಳನ್ನ ಮಾಡ್ತಾನೆ. ಪೂರ್ವಕಾಲ, ಅದೇ 2ನೇ ಪೂರ್ವಕಾಲ ವೃತ್ತಾಂತ 1 ವಚನ ಓದೋಣ. 17ನೇ ಅಧ್ಯಾಯ
10ನೇ ವಚನದಲ್ಲಿ ನಾವು ಒಂದು ಸುಂದರವಾದಂತಹ ಮಾತನ್ನ ನೋಡ್ತೀವಿ. ಅದೇನಂತಂದ್ರೆ 17:10 2 Chronicles 17:10. ಯಹೂದದ ಸುತ್ತಣ ದೇಶಗಳ ರಾಜ್ಯಗಳವರಿಗೆ ಯೆಹೋವನ ಭಯವಿದ್ದದ್ದರಿಂದ ಅವರು ಯೆಹೋಷಾಫಾಟನ ಕೂಡ ಯುದ್ಧಕ್ಕೆ ಬರಲಿಲ್ಲ ಎಂಬುದಾಗಿ. ಯೆಹೋಷಾಫಾಟನು ಕೂಡ 8 ಒಳ್ಳೆಯ ಅರಸರಲ್ಲಿ ಒಬ್ಬನು. ಅವನು ದೇವರಿಗೆ ಭಯಪಟ್ಟದ್ದರಿಂದ ದೇವರು ಏನ್ ಮಾಡ್ದ ಅಂತಂದ್ರೆ ಸುತ್ತಣ ದೇಶಗಳವರು ಅವನ ವಿರುದ್ಧವಾಗಿ ಬರದಂತೆ ಅವರನ್ನ ತಡೆ ಹಿಡಿದನೆಂಬುದಾಗಿ ನಮಗ ಈ ಭಾಗ ತಿಳಿಸಿಕೊಡ್ತದೆ. ಈ ವಚನ ನಮಗ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಯಾವ ರೀತಿಯಾಗಿ ದೇವರು ನಮ್ಮನ್ನ ಕಾಪಾಡ್ತಾನೆ, ಕಾಯ್ತಾನೆ, ತನ್ನನ್ನು ಭಯಪಡುವವರ ಮೇಲೆ ಆತನು ಯಾವ ರೀತಿಯಾಗಿ ತನ್ನ ಕರುಣೆಯನ್ನ ತೋರಿಸುತ್ತಾನೆ ಎಂಬುದನ್ನ ನಾವು ಈ ವಿಚಾರದಿಂದ ಕಂಡುಕೊಳ್ತೀವಿ, ಈ ವಚನದಿಂದ ಕಂಡುಕೊಳ್ತೀವಿ. ಆಗ್ಲಿ, ಇಷ್ಟಕ್ಕೆ ಯೋಷಿಯನ ಆತ್ಮೀಯ ದಾಹ, ನಾನು ಇಂದೂ ಆತ್ಮೀಯ ವಿಷಯಗಳನ್ನ ಮಾಡ್ಬೇಕು ಎನ್ನುವಂತ ಒಂದು ಹಂಬಲ ಅಷ್ಟು ಮುಗಿಲಿಲ್ಲ. ನೋಡ್ರಿ, ಆತನ ಏನ್ ಮಾಡ್ದ? ಮೊದಲನೇದಾಗಿ ಶುದ್ಧೀಕರಣ ಮಾಡ್ದ, ಎರಡನೇದಾಗಿ ಜೀರ್ಣೋದ್ಧಾರ ಮಾಡ್ದ, ಮೂರನೇದಾಗಿ ದೇವ್ರ ವಾಕ್ಯದ ಪಠಣ ಮಾಡ್ದ. ಜನರು ಸಹ ಪಶ್ಚಾತ್ತಾಪ ಪಟ್ರು, ಅವನು ಸಹ ಕಣ್ಣೀರು ಸುರಿಸಿದ. ಪೂರ್ಣ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ಆತನು ಬರ್ತಾನೆ ಮತ್ತು ಮುಂದೆ ಆಗ್ತಕ್ಕಂತ ವಿಷಯಗಳನ್ನ ಹುಂದಳ ಮೂಲಕವಾಗಿ ತಿಳ್ಕೊಳ್ತಾನೆ. ಇಷ್ಟಕ್ಕೆ ಮುಗೀತು ಅಂತ ಆಗ್ಲಿಲ್ಲ. ಅವನು ಹೇಳ್ತಾನೆ, ಐ ವಾಂಟ್ ಟು ಪ್ರೋಗ್ರೆಸ್ ಫರ್ದರ್. ಇನ್ನು ನಾನು ಮುಂದೆ ಹೋಗ್ಬೇಕು, ಆತ್ಮೀಯ ವಿಷಯಗಳು ಬಹಳ ಇವೆ, ಅವುಗಳಲ್ಲಿ ನಾನು ಇನ್ನು ಏನಿದೆ ಎಂಬುದನ್ನ ಕಂಡ್ಕೊಳ್ಬೇಕು, ಇನ್ನು ನಾನು ಮುಂದೆ ಹೋಗ್ಬೇಕು. ಈ ದಿವಸಗಳಲ್ಲಿ ಆತ್ಮೀಯ ವೃದ್ಧಿಗಾಗಿ ಅಥವಾ ಆತ್ಮೀಯ ರೀತಿಯಲ್ಲಿ ನಾವು ಬೆಳೆಯಬೇಕು ಎಂಬಂತ ಹಂಬಲ ನಮ್ಮಲ್ಲಿ ಇದೆಯೋ? ಸ್ಪಿರಿಚುವಲ್ ಗ್ರೋತ್, ಇಸ್ ಇಟ್ ಸ್ಟಂಟೆಡ್? ಅದು ಕುಂಠಿತವಾಗಿದೆಯೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಆತ್ಮೀಯ ವೃದ್ಧಿ ಯಾವಾಗ್ಲೂ ಆಗ್ಬೇಕಾದದ್ರ ಅವಶ್ಯಕತೆ ಇದೆ. ಪೇತ್ರನು ತನ್ನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಗ್ರೋ ಇನ್ ದ ಗ್ರೇಸ್ ಅಂಡ್ ದ ನಾಲೆಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿಯ ಕೃಪೆಯಲ್ಲಿ, ಯೇಸು ಸ್ವಾಮಿಯ ಜ್ಞಾನದಲ್ಲಿ ನೀವು ಹೆಚ್ಚಾಗ್ರಿ ಎಂಬುದಾಗಿ ಪೇತ್ರನು ಸ್ಪಷ್ಟವಾಗಿ ಹೇಳ್ತಾನೆ. ಯೇಸು ಸ್ವಾಮಿಯ ಭಯ, ಭಕ್ತಿ, ಯೇಸು ಸ್ವಾಮಿಯ ಜ್ಞಾನ ಎಷ್ಟು ಹೆಚ್ಚಾಗ್ತಾ ಇದೆ ಈ ದಿವಸದಲ್ಲಿ. ಯೋಷಿಯನಾದ್ರೂ ಹಂಬಲಿಸ್ತಾ ಇದ್ದ, ಐ ವಾಂಟ್ ಟು ಗ್ರೋ ಇನ್ ದ ಗ್ರೇಸ್ ಅಂಡ್ ದ ನಾಲೆಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಏನ್ ಮಾಡ್ತಾನೆ ನೋಡ್ರಿ ಮುಂದೆ. ಆತನ ಏನ್ ಮಾಡ್ದ ಅಂತಂದ್ರೆ ಪಸ್ಕ ಹಬ್ಬದ ವಿಚಾರವನ್ನ ಪ್ರಸ್ತಾವಿಸಿದ. 35ನೇ ಅಧ್ಯಾಯ ಈಗಾಗಲೇ ಓದಿದ್ರು. 35ನೇ ಅಧ್ಯಾಯ, ಅದರಲ್ಲಿ ಬಹಳ ಸುಂದರವಾದಂತಹ ವಿವರಣೆ ಇದೆ. ಸಮಯ ಇಲ್ಲ, ನಾನು ಓದುವುದೂ ಇಲ್ಲ, ಆದ್ರೆ ನೀವು ಓದ್ರಿ ಇದನ್ನ. ಇಟ್ ಇಸ್ ಹೋಮ್ವರ್ಕ್ ಫಾರ್ ಯು. ಬ್ಯೂಟಿಫುಲ್ ಚಾಪ್ಟರ್ 35 ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಪಸ್ಕ ಹಬ್ಬದ ವಿಷಯವಾಗಿ ಸ್ಪಷ್ಟವಾದಂತ ಉಲ್ಲೇಖ, ವಿವರಣೆ ಉಂಟು. ಯೋಷಿಯ ಏನ್ ಮಾಡ್ದ ಅಂತಂದ್ರೆ, ನಾನು ಪಸ್ಕ ಹಬ್ಬವನ್ನ ಆಚರಿಸ್ಬೇಕು. ಯಾಕೆ ಆಚರಿಸ್ಬೇಕು? ಇದು ದೇವರು ಕೊಟ್ಟಂತ ಒಂದು ಆಜ್ಞೆ ಇಸ್ರಾಯೇಲರಿಗೆ. ಅವರು ಯಾವ ರೀತಿಯಾಗಿ ದೇವರವರನ್ನ ಐಗುಪ್ತ ದೇಶದಿಂದ, ಫರೋಹನ ಹಿಡಿತದಿಂದ, ಬಂಧನದಿಂದ ಬಿಡಿಸಿ ಅವರನ್ನ ಮುಕ್ತಗೊಳಿಸಿದ, ವಿಮೋಚನೆಗೊಳಿಸಿದ. ಆಗ ಇದು ಯಾವಾಗ ಆಯ್ತು ಅಂತಂದ್ರೆ ಪಸ್ಕ ಹಬ್ಬದ ರಾತ್ರಿಯಲ್ಲಿ ಆಯ್ತು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ಆದ ಕಾರಣ ಯೋಷಿಯ ಹೇಳ್ತಾನೆ, ನಾವು ಈ ಪಸ್ಕ ಹಬ್ಬವನ್ನ ಆಚರಿಸೋಣ, ಯಜ್ಞವನ್ನ ನಾವು ಸಮರ್ಪಿಸೋಣ, ಕುಟುಂಬಕ್ಕೆ ಒಂದೊಂದಾಗಿ ಅವರು ಕೊಡ್ಬೇಕಾದಂತಹ ಪೂರ್ಣಾಂಗದ ಒಂದು ಯಜ್ಞವನ್ನ ಅರ್ಪಿಸಬೇಕಾದಂತಹ ವಿಚಾರವನ್ನ ಆತನು ಅಲ್ಲಿ ಹೇಳ್ತಾನೆ. ಮತ್ತು ಅವನು ಕೊಟ್ಟಂತಹ ಅಲ್ಲಿ ಅರ್ಪಿಸಿದಂತಹ ಯಜ್ಞಗಳು ಎಷ್ಟಾಗಿತ್ತು ಎಂಬುದು ಅಲ್ಲಿ ಸಂಖ್ಯೆ ಸಹ ಇದೆ. ಅಲ್ಲಿ 30,000 ಆಡುಗಳು, 30,000 ಹೋರಿಗಳು, ಆಮೇಲೆ ಮತ್ತೇನ್ ನೋಡ್ತೀವಿ ಅಂದ್ರೆ 2,600, ಆಮೇಲೆ 300, 2,600 ಕುರಿಗಳು, ಆಮೇಲೆ 300 ಅಲ್ಲಿ ಏನು ಹೋರಿಗಳು, ಇವೆಲ್ಲವುಗಳನ್ನ ಅವರು ಆ ದಿವಸ ಸಮರ್ಪಿಸಿದ್ರಂತ. ಹಿಜ್ಕೀಯನ ಕಾಲದಲ್ಲಿ ಈ ಪಸ್ಕ ಹಬ್ಬದ ಆಚರಣೆ ಆಗಿತ್ತು. ಹಿಜ್ಕೀಯ ಅಂತಂದ್ರೆ ಯೋಷಿಯ ಬರೋದಕ್ಕಿಂತ ಮುಂಚೆ 2-3 ಅರಸರ ಹಿಂದೆ ಬರ್ತಾನೆ. ಅವನ ಕಾಲದಲ್ಲಿ ಅವನು ಸಹ ಇಸ್ರಾಯೇಲರ ಒಬ್ಬ ಒಳ್ಳೆಯ ಅರಸ. 8 ಅರಸರು ಅಂತ ಹೇಳಿದ್ರೆ ಅದರಲ್ಲಿ ಅವನು ಒಬ್ಬ
ಯೆಹೋಷಾಫಾಟನು ಒಬ್ಬ, ಹಿಜ್ಕೀಯನು ಸಹ ಒಬ್ಬ. ಅವರಲ್ಲಿ ಅವನು ಏನ್ ಮಾಡ್ದ ಅಂತಂದ್ರೆ ಈ ಪಸ್ಕ ಹಬ್ಬವನ್ನು ಆಚರಿಸಿದಂತ ಮತ್ತೊಬ್ಬ ಒಳ್ಳೆಯ ಅರಸ. ಆದರೆ ಅವನು ಆಚರಿಸಿದ್ದಕ್ಕಿಂತಲೂ ಬಹಳ ಹೆಚ್ಚಾದ ರೀತಿಯಲ್ಲಿ ಯೋಷ್ಯನದನ್ನ ಆಚರಿಸಿದ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಬಹಳ ಸುಂದರವಾದಂತಹ ವಿವರಣೆಯನ್ನು ಅಲ್ಲಿ ನಮಗ ಕೊಡಲ್ಪಟ್ಟಿದೆ. ವಚನ 18 ನೀವು ನೋಡಿದ್ರೆ, 35ನೇ ಅಧ್ಯಾಯ 18ನೇ ವಚನ ನೀವು ನೋಡಿದ್ರೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆ ನಮ್ಗೆ ಬರ್ತದೆ. ಏನರ್ಥ ಅಂತ ನೋಡ್ರಿ, ಇಂಥ ಪಸ್ಕ ಹಬ್ಬವು ಪ್ರವಾದಿಯಾದ ಸಮುವೇಲನ ದಿವಸಗಳಿಂದ ಇಸ್ರಾಯೇಲರಲ್ಲಿ ನಡೆಯಲೇ ಇಲ್ಲ ನಡೆಯಲೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ವಿಶೇಷವಾದಂಥ ಈ ಒಂದು ಪಸ್ಕ ಹಬ್ಬದ ಆಚರಣೆಯನ್ನ ಯೋಷಿಯ ಅರಸನು ಮಾಡಿದ ಅಂತ. ಯಾವಾಗ ಸಮುವೇಲನ ಕಾಲದಿಂದ ಹಿಡಿದು ಇಲ್ಲಿ ತನಕ ಅರ್ಪಿಸಿದಂಥ ಯಜ್ಞಗಳಲ್ಲಿ ಇಂಥ ಒಂದು ಪಸ್ಕ ಹಬ್ಬದ ಆಚರಣೆ ನಡೆಯಲೇ ಇಲ್ಲ ಅಂತ ಹೇಳಿ. ಸಾಧಾರಣ 900 ವರ್ಷಗಳು ದಾಟಿ ಹೋಗಿದ್ದು. ಸಮುವೇಲನ ಆದ್ಮೇಲೆ 900 ಇಯರ್ಸ್ ದಾಟಿ ಹೋದ್ರೂ ಕೂಡ ಇಂಥ ದೊಡ್ಡ ಪ್ರಮಾಣದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿರ್ಲಿಲ್ಲ ಇಸ್ರಾಯೇಲ್ ಜನರಲ್ಲಿ, ದೇವಜನರಲ್ಲಿ ಎಂಬುದಾಗಿ ನಮಗ ಈ ಭಾಗ ತಿಳಿಸ್ಕೊಡ್ತದೆ. ಇಂಥ ಅತಿ ದೊಡ್ಡ ಪಸ್ಕ ಹಬ್ಬದ ಆಚರಣೆಯನ್ನ ಮಾಡಿದಂತಹ ವ್ಯಕ್ತಿ ಯಾರಾಗಿದ್ರಂತಂದ್ರೆ ಯೋಷಿಯನು. ಅದೇನ್ ತೋರಿಸ್ತಂತಂದ್ರೆ ದೇವರ ಆಜ್ಞೆಗೆ ವಿಧೇಯತೆಯನ್ನ ತೋರಿಸ್ತದೆ. ನೋಡಿ ಎಷ್ಟು ಸುಂದರವಾದಂತಹ ವಿಚಾರ. ದೇವರ ಆಜ್ಞೆಯನ್ನ ಕೈಕೊಂಡು ಅದಕ್ಕೆ ಪ್ರತಿಯಾಗಿ, ಅದಕ್ಕೆ ಅನುಗುಣವಾಗಿ ಆತನ ಏನ್ ಮಾಡ್ತಾನಂತಂದ್ರೆ ಪಸ್ಕ ಹಬ್ಬವನ್ನು ಆಚರಿಸಿದನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಂಬುದಾಗಿ. ಅವನ ವಯಸ್ಸೆಷ್ಟಿತ್ತು ಅಂತ ಅದು ಸಹ ಅಲ್ಲಿ ಹೇಳಲ್ಪಟ್ಟಿದೆ. 8 + 18 26 ಇಯರ್ಸ್, 26 ವರ್ಷ. ನಾನು ಅನಲೈಸ್ ಮಾಡಿ ಹೇಳಿದ್ದೇನೆ, ಈಗ ತಿರುಗಿ ಹೇಳುದಿಲ್ಲ. ಆತನು 18 ವರ್ಷದವನಿದ್ದ, ಆಮೇಲೆ ಮತ್ತೆ 8 ವರ್ಷಗಳಾದವು. ಆಮೇಲೆ ಏನಾಯ್ತಂತಂದ್ರೆ 26ನೇ ವರ್ಷದಲ್ಲಿ ಆತನು ಈ ಪಸ್ಕ ಹಬ್ಬವನ್ನು ಆಚರಿಸಿದಂತಹ ಒಬ್ಬ ವ್ಯಕ್ತಿ ಈತನು ಯೋಷಿಯನ್ ಎಂಬುದಾಗಿ ನಮಗ ತಿಳಿಸ್ಕೊಡ್ತಾರೆ. ನೋಡ್ರಿ, he was just an young man. He was not old man, not experienced man. ಆತನೇನಪ್ಪ ಬಹಳಷ್ಟು ಅವನಿಗೆ ವಯಸ್ಸಾಗಿತ್ತು, ಬಹಳ ಅನುಭವ ಇತ್ತು, ಹಿರಿಯನಾಗಿದ್ದ ಅಂತದ್ದೇನಿಲ್ಲ. ಈ ದಿವಸಗಳಲ್ಲಿ ಯವನಸ್ಥರಿಗೆ ಒಂದು ಆಹ್ವಾನ. ಇಟ್ಸ್ ಎ ಚಾಲೆಂಜ್ ಫಾರ್ ದ ಯಂಗ್ ಪೀಪಲ್. ನಮ್ಮ ಜೀವನ ಹೇಗಿದೆ? ದೇವರ ಆಜ್ಞೆಗೆ ನಾವು ಎಷ್ಟು ಮಹತ್ವ ಕೊಡ್ತಾ ಇದ್ದೇವೆ? ಅದಕ್ಕೆ ನಾವು ವಿಧೇಯರಾಗುವುದಕ್ಕಾಗಿ ಎಷ್ಟು ಹಾತೊರಿತಾ ಇದ್ದೇವೆ? ಅದನ್ನು ಮಾಡುವುದಕ್ಕಾಗಿ ನಾವು ಎಷ್ಟು ಸಿದ್ಧರಾಗಿದ್ದೇವೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾದದ್ರ ಅವಶ್ಯಕತೆ. ಯಂಗ್ ಪೀಪಲ್, ಟೇಕ್ ಇಟ್ ಆಸ್ ಎ ಚಾಲೆಂಜ್ ಇನ್ ಯುವರ್ ಲೈಫ್. ಯವನಸ್ಥರೇ, ಈ ಒಂದು 26 ವರ್ಷದವನಾಗಿರುವಾಗ ಯೋಷಿಯನು ಮಾಡಿದಂತಹ ಅತಿ ದೊಡ್ಡ ಆಚರಣೆ ಪಸ್ಕ ಹಬ್ಬದಾಗಿ. ಅದೇನಂತಂದ್ರೆ ದೇವರ ಆಜ್ಞೆಗೆ ಆತನು ವಿಧೇಯನಾಗಿ ಮಾಡಿದಂತಹ ಒಂದು ವಿಚಾರ ಆಗಿತ್ತು. ಇಂಥ ವಿಷಯಗಳನ್ನ ಸಭೆಯ ಜೀವನದಲ್ಲಿ, ಸಭೆಯ ಉಜ್ಜೀವನಕ್ಕಾಗಿ ದೇವರು ಏನ್ ಮಾಡದ ಅಂತಂದ್ರೆ ಕಾಲ ಕಾಲಕ್ಕೂ ಸಹ ಬೇರೆ ಬೇರೆ ಜನರನ್ನ ಎಬ್ಬಿಸಿ ಅವರ ಮೂಲಕವಾಗಿ ಇಂತಹ ಕಾರ್ಯಗಳನ್ನ ದೇವರು ಮಾಡಿದ್ದಾನೆ ಎಂಬುದಾಗಿ ಸಭೆಯ ಒಂದು ಚರಿತ್ರೆಯನ್ನ ನಾವು ನೋಡುವಾಗ ಕಂಡುಕೊಳ್ತೀವಿ. ನಾವು ಲಾಸ್ಟ್ ಟೈಮ್ ನೋಡಿದ್ದೀವಿ ಯಾವ ಚಾರ್ಲ್ಸ್ ಫಿನಿ, ಡ್ವೈಟ್ ಎಲ್ ಮೂಡಿ ಇಂಥವರ ಕಾಲದಲ್ಲಿ ಯಾವ ರೀತಿಯಾಗಿ ಭಕ್ತಿ ಉಜ್ಜೀವನದ ಕಾರ್ಯಗಳು ನಡೆದವು, ದೇವರ ವಾಕ್ಯ ಯಾವ ರೀತಿಯಾಗಿ ಹೇಳಲ್ಪಟ್ಟಿತು, ದೇವರ ವಿಷಯಗಳು ಯಾವ ರೀತಿಯಾಗಿ ಆಚರಿಸಲ್ಪಟ್ಟವು, ಭಕ್ತಿ ಸಂಜೀವನ ಹೇಗೆ ಉಂಟಾಯಿತು. ಅಲ್ಲಿ ಬಹಳಷ್ಟು ವಿಷಯಗಳಿವೆ, ಆದ್ರೆ ಸಮಯ ಇಲ್ಲದ ಕಾರಣ ನಾನು ಮುಗಿಸ್ಬೇಕಾಗ್ತದೆ. ಬಹಳಷ್ಟು ದೇಶವೇ ಅಲ್ಲಿ ಪರಿವರ್ತನೆಗೊಂಡಂತಹ ವಿಷಯಗಳು ನಡೆದಿವೆ. ವೇಲ್ಸ್ ಎಂಬಂತಹ ಊರು, ಇಂಗ್ಲಿಷ್ ಕಂಟ್ರಿಯಲ್ಲಿ ಆದಂತಹ ಭಕ್ತಿ ಉಜ್ಜೀವನದಲ್ಲಿ ದೇಶವೇ ದೇವರ ಕಡೆಗೆ ತಿರುಗಿಕೊಂಡಂತಹ ಸನ್ನಿವೇಶಗಳು ನಮಗ ಉದಾಹರಣೆಯಾಗಿ ಇವೆ. ಅದನ್ನ ದೇವರು ತನ್ನ ವಿಶೇಷವಾಗಿ ಆರಿಸಿಕೊಂಡಂತಹ ಸಾಧನೆಗಳ ಮೂಲಕವಾಗಿ ತನ್ನ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ಆತ್ಮೀಯ ಕಾರ್ಯಗಳನ್ನ ಅದ್ಭುತವಾಗಿ ಮಾಡ್ತಾ ಇರ್ತಾನೆ. ಯೋಷಿಯನ ಜೀವನದಲ್ಲಿ ಬಹಳ ವಿಚಿತ್ರವಾದಂತಹ ಸಂಗತಿ ನಡೀತದೆ. ಇಷ್ಟೆಲ್ಲ ಅದು ಈಗ ಅವನೆಲ್ಲಾ ಒಳ್ಳೆ ವಿಷಯಗಳನ್ನ ನಾವು ನೋಡಿದ್ವಿ. ಯಾವಾಗಲೂ he was concerned about the spiritual things. ಆತ್ಮೀಯ ವಿಷಯಗಳನ್ನೇ ಆತನು, ದೇವರ ವಿಷಯಗಳನ್ನೇ ಆತನು ಯಾವಾಗಲೂ ತನ್ನ ಕಣ್ಣು ಮುಂದೆ ಇಟ್ಕೊಂಡು ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗದೆ ದಾವೀದನ ಮಾರ್ಗದಲ್ಲಿ ನಡೆದಂತಹ ಒಬ್ಬ ವ್ಯಕ್ತಿ ಯೋಷಿಯನು. ಅವನ ಜೀವನವನ್ನ ನಾವು ಇವತ್ತು ಅವಲೋಕಿಸಿ
ಎಷ್ಟು ಒಳ್ಳೆಯ ವಿಷಯಗಳನ್ನ ನಾವು ಕಂಡುಕೊಂಡಿದ್ದೇವೆ. ಈ ಪಾಠಗಳನ್ನ ನಾವು ಮರೆಯುವುದು ಬೇಡ. ಆದ್ರೆ ಅವನ ಕೊನೆ ಹೇಗಾಯ್ತು, ಆಫ್ಟರ್ ದಿಸ್ ಎಂಬುದಾಗಿ ಅಲ್ಲಿ ನಾವು ಆ ಶೀರ್ಷಿಕೆಯಲ್ಲಿ ನಾನು ಬರೆದಿದ್ದೇನೆ. ಅದೇ ಅಂತ, ಇದೆಲ್ಲ ಆದ ಮೇಲೆ, ಆಫ್ಟರ್ ಆಲ್ ದಿಸ್, ಇದೆಲ್ಲ ಆದ್ಮೇಲೆ ಏನಾಯ್ತು ಅಂತ ಹೇಳಿ ನಾವು ತಿಳ್ಕೊಳ್ಳೋದ್ರು ಸಹ ಬಹಳ ಅವಶ್ಯವಾದಂತಹ ಒಂದು ವಿಷಯ. ಅಂದ್ರೆ ಆತ್ಮೀಯ ರೀತಿಯಲ್ಲಿ ಎಷ್ಟೋ ಸಲ ನಾವು ಬಹಳ ಭದ್ರವಾದಂತಹ ಸ್ಥಿತಿಯಲ್ಲಿ ಇದ್ದೇವೆ, ಒಳ್ಳೆ ಸ್ಥಿತಿಯಲ್ಲಿ ಇದ್ದೇವೆ, ದೇವರನ್ನ ನಾವು ಗೌರವಿಸ್ತಾ ಇದ್ದೇವೆ, ಘನಪಡಿಸ್ತಾ ಇದ್ದೇವೆ ಎಂಬಂಥ ವಿಚಾರದಲ್ಲಿ ಎಷ್ಟೋ ಸಲ ನಾವು ಮುಳುಗಿ ಹೋದಾಗ ಘಟಿಸುವಂಥ ಬಹಳ ವಿಷಯಗಳು, ಕೆಲವು ವಿಷಯಗಳು ಭಯಂಕರ ಅಪಾಯಕಾರಿಯಾಗಿರುತ್ತವೆ, ಗಂಡಾಂತರಕಾರಿಯಾಗಿರುತ್ತವೆ ಎಂಬುದಕ್ಕೆ ಯೋಷಿಯನ ಜೀವಿತವೂ ಸಹ ಒಂದು ಸಾಕ್ಷ್ಯ ಆಗಿದೆ. ಅದನ್ನ ನಾನು ಹೆಚ್ಚು ವಿವರಿಸುವುದಿಲ್ಲ, ಅದನ್ನು ಓದ್ರಿ ನೀವು. 35ನೇ ಅಧ್ಯಾಯದಲ್ಲಿ ನಮಗೆ ಅದರ 2ನೇ ಭಾಗದಲ್ಲಿ, ನಮಗೆ ಕೊನೆ ಭಾಗದಲ್ಲಿ ಅದು ಕಂಡು ಬರ್ತದೆ. 20ರಿಂದ ಮುಂದೆ ವಿಷಯಗಳು ಅವನ ಬಗ್ಗೆ ಏನ್ ಬರ್ತವೆ ಅದು ನಮಗ ತಿಳಿಸ್ತದೆ. ಯೋಷಿಯ ಜೀವನದಲ್ಲಿ ತನ್ನ ಗುಣ ನಡತೆಗನುಸಾರವಾಗಿ ನಡೆಯುವುದನ್ನ ಕಾಣ್ತೇವೆ. ಇಷ್ಟು ದಿವಸ ಅವನೇನ್ ಮಾಡಿದ, ಆತನು ದೇವರ ವಿಷಯಗಳಿಗೆ ಅನುಸಾರವಾಗಿ ನಡೆದ, ತನಗೆ ತಿಳಿದಿದ್ದಾಗ ಹೋಗಿ ಪ್ರವಾದನೆಯನ್ನು ಕೇಳಿದ, ಆಮೇಲೆ ಯಾಜಕನನ್ನ ಕೇಳಿ ದೇವರ ವಾಕ್ಯ ಓದಿಸಿದ, ಪ್ರಾರ್ಥನೆ ಮಾಡಿ ದೇವರ ವಿಷಯಗಳನ್ನ ತಿಳ್ಕೊಂಡಂತಹ ಒಬ್ಬ ವ್ಯಕ್ತಿ ಯೋಷಿಯ. ಆದ್ರೆ ಈಗ ಅವನ ಜೀವನದಲ್ಲಿ ಏನಾಗ್ತದೆ ಅಂತಂದ್ರೆ, ಫರೋಹ ಅರಸ ನೆಕೋ ಎಂಬುದಾಗಿ ಅವನ ಹೆಸರು. ಫೆರೋ ಅಂತಂದ್ರೆ ಅರಸರಿಗೆ ಈಜಿಪ್ಟ್ ದೇಶದಲ್ಲಿ, ಐಗುಪ್ತದಲ್ಲಿ ಅವರಿಗೆ ಫೆರೋಸ್ ಅಂತ ಕರೀತಾರೆ. ಫೆರೋ ನೆಕೋ ಅಂದ್ರೆ ಅರಸನಾದಂತಹ ನೆಕೋ, ಅವನೇನ್ ಮಾಡ್ದ ಅಂತಂದ್ರೆ, ಬಾಬೇಲ್ ದೇಶದವರು ಬಹಳವಾಗಿ ಅವರು ಮೇಲ್ ಬರ್ತಾ ಇದ್ದಾರೆ, ಅವರನ್ನ ನಾನು ಮೆಟ್ಟಿ ಹಾಕ್ಬೇಕು, ಅಂದ್ರೆ ಅವರನ್ನ ನಾನು ಅವ್ರ ಸದೆ ಬಡಿಬೇಕು ಎಂಬಂತಹ ವಿಚಾರದಿಂದ ಅವನು ಮಾಡ್ತಾನೆ. ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಆತನು ಹೋಗ್ತಾನೆ. ಅವ್ರು ಕೂಡ ಅವ್ರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾನೆ. ಯಾರು? ಈಜಿಪ್ತದ ಅರಸನಾದಂಥ ನೆಕೋ, ಫ್ಯಾರೋ ನೆಕೋ. ಅದು ಅರಸರ 2ನೇ ಅರಸರ ಗ್ರಂಥ ಮತ್ತು ಪೂರ್ವಕಾಲ ವೃತ್ತಾಂತದಲ್ಲಿ ಸಹ ನಾವು ಅದರ ಬಗ್ಗೆ ಓದ್ತೇವೆ. ನೀವು ಓದ್ರಿ, ಅದರ ಹೆಚ್ಚಿನ ವಿವರ ನಿಮ್ಗೆ ತಿಳಿತು. ಆಗೇನಾಯ್ತು ಅಂತಂದ್ರೆ, ಯೋವಾಷ್ ಇವನೇನ್ ಏನ್ ಮಾಡ್ದ ಅಂತಂದ್ರೆ, ದೇವರ ಹತ್ರ ಕೇಳ್ಬೇಕಾಗಿತ್ತು. ನಾನು ಈ ಒಂದು ನೆಕೋ ಬಾಬಿಲೋನ್ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ನಾನೇನ್ ಮಾಡ್ಬೇಕು, ವಾಟ್ ಈಸ್ ಮೈ ರೋಲ್, ವಾಟ್ ಶುಡ್ ಐ ಡೂ, ನಾನು ಏನ್ ಮಾಡ್ಬೇಕು ಎಂಬುದನ್ನ ಆತನ ಕೇಳ್ಬೇಕಾಗಿತ್ತು. ಆದ್ರೆ ಅವನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅವನು ಎಷ್ಟೋ ಸಲ ನಮಗ ಕಾಂಪ್ಲಸೆನ್ಸಿ ಅಂತ ಹೇಳ್ತೇವೆ ನಾವು, ಅಂದ್ರೆ ನಮ್ಗೆ ಎಷ್ಟೋ ಸಲ ಅದೇನು ಅನ್ಸ್ಬಿಡ್ತದೆ, ನಾವು ಮಾಡೋದೆಲ್ಲ ಸರಿ, ಇಂಥ ಒಂದು ವಿಷಯ ನಮ್ಮ ತಲೆಗೆ ಹೋಗ್ಬಿಡ್ತಂತಂದ್ರೆ ಅಪಾಯ ಕಟ್ಟಿಟ್ಟದ್ದು ಅಂತ ಹೇಳಿ ನಮಗ ಯೋಷಿಯನ ಜೀವನದಿಂದ ಕಂಡುಕೊಳ್ತೇವೆ. ಅಪಾಯ ಕಟ್ಟಿಟ್ಟದ್ದು ಯಾವಾಗ ನಮ್ಮ ವಿಚಾರಗಳು ತಲೆಗೆ ಹೋಗಿ ಮುಟ್ತವೆ, ಅವುಗಳನ್ನ ನಾವು ಮಾಡ್ಲಿಕ್ಕೆ ಆತುರರಾಗ್ತೇವೆ. ದೇವರ ಮನ್ನಣೆ, ದೇವರ ವಾಕ್ಯಕ್ಕನುಸಾರವಾಗಿ ಇರದಂತಹ ವಿಷಯಗಳಲ್ಲಿ ನಾವು ವಿನಾಕಾರಣ ಕೈ ಹಾಕುವಾಗ ನಾವು ಕೈ ಸುಟ್ಕೊಳ್ತೇವೆ ಎಂಬುದಕ್ಕೆ ಯಾವ ಸಂಶಯ ಇಲ್ಲ. ದೇವರ ವಾಕ್ಯ, ದೇವರ ಮನ್ನಣೆ, ದೇವರ ಚಿತ್ತ ಅದು ಬಹಳ ಮುಖ್ಯ. ಅದರ ಪ್ರಕಾರ ನಾವು ಮಾಡುವಾಗ ನಮಗೆ ಖಂಡಿತವಾಗಿ ಯಶಸ್ಸು ಸಿಗ್ತದೆ. ನಮ್ಮ ವಿಚಾರಗಳು ನಮ್ಮ ತಲೆಗೆ ಹೋಗ್ತವೆ. ಎಷ್ಟೋ ಸಲ ಅವನ ತಲೆಗೆ ಏರ್ತ್ರಿ ಅಂತ ಹೇಳ್ತಾರಲ್ಲ, ಇಟ್ ಹ್ಯಾಸ್ ಗಾನ್ ಟು ಹಿಸ್ ಹೆಡ್ ಅಂತ ಹೇಳ್ತಾರೆ. ಅಂದ್ರೆ ಅವನ ಒಂದು ಹೆಮ್ಮೆ ಅಥವಾ ಅವನು ಏನ್ ಮಾಡ್ತಾ ಇದ್ದಾನೆ ಅವನ ತಲೆಗೆ ಹೋಗಿದ್ರಿ, ಈಗ ಅದ ಕಾರಣ ನೋಡ್ರಿ ಏನಾಗ್ತದ, ಅವ್ನು ಬೀಳ್ತಾನಂತ ಎಷ್ಟೋ ಹೇಳ್ತಾರೆ ಜನ. ಅಂತ ಒಂದು ವಿಷಯ ಈ ಯೋಷಿಯನ ಬಗ್ಗೆ ನಮ್ಗ ಅನಿಸ್ತದೆ. ಆದ್ರೆ ಸ್ಪಷ್ಟವಾಗಿ ಏನ್ ಹೇಳಿಲ್ಲ. ಆದ್ರೆ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ, ತನ್ನ ಸ್ವಂತ ಅನುಸ್ವಿಕೆಗಳನ್ನ ಅಬೌಟ್ ಹಿಸ್ ಓನ್ ಫೀಲಿಂಗ್, ಅಬೌಟ್ ಹಿಸ್ ಓನ್ ಕ್ಯಾರೆಕ್ಟರ್, ತನ್ನ ಒಂದು ಒಳ್ಳೆಯ ನಡತೆಯ ಮೇಲೆ ಆತ್ಕೊಂಡು ಅಥವಾ ತನ್ನ ಅನುಸುವಿಕೆಗಳ ಮೇಲೆ ಆತ್ಕೊಂಡು ಅವನ್ ಏನ್ ಮಾಡಿಬಿಟ್ಟ, ದೇವರ ಚಿತ್ತವನ್ನ ಕೇಳದೆ, ದೇವರನ್ನ ಪ್ರಾರ್ಥಿಸದೆ, ಯಾಜಕನನ್ನ ಕರೆಸಿ ಅಥವಾ ಹುಲ್ದ ಪ್ರವಾದಿ ಬಳಿಗೆ ಹೋಗದೆ ಅವನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ, ನೆಕೋ ಅರಸನ ವಿರುದ್ಧವಾಗಿ ಹೋಗ್ಬಿಟ್ಟ.
ನೋಡ್ರಿ, ವಾಟ್ ಎ ಡಿಸಾಸ್ಟರ್. ಆಗ ಆ ಈಜಿಪ್ಟ್ ದೇಶದ ಫ್ಯಾರೋ ನೆಕೋ ಅಂತಂದ್ರೆ, ಫ್ಯಾರೋ ನೆಕೋ ಅರಸ ಏನ್ ಹೇಳ್ತಾನಂತಂದ್ರೆ, ಅಲ್ಲಪ್ಪ ಯೋಷಿಯ, ನಿನ್ನ ವಿರುದ್ಧ ನಾನು ಬಂದಿಲ್ಲ, ಐ ಹ್ಯಾವ್ ನಾಟ್ ಕಮ್ ಅಗೇನ್ಸ್ಟ್ ಯು. ಓದ್ರಿ, ಬಹಳ ಸುಂದರವಾಗಿದೆ. ನಾನು ನಿನ್ನ ವಿರುದ್ಧವಾಗಿ ಬಂದಿಲ್ಲ, ದೇವರು ನೀನನ್ನು ತಡಿ ಹಿಡಿಯಲಿ. ನೀನ್ ನನ್ನ ವಿರುದ್ಧ ಯಾಕೆ ಬರ್ತಾ ಇದ್ದಿ? ನಾನ್ ನಿನ್ ವಿರುದ್ಧ ಬಂದಿಲ್ಲ. ನಾನು ವಿರುದ್ಧ ಯಾರು ಬಂದಿದ್ದೇನೆ? ಬಾಬೇಲ್ ಅರಸನ ವಿರುದ್ಧವಾಗಿ ನಾನು ಬಂದಿದ್ದೇನೆ. ನೀನ್ ಯಾಕೆ ಮಧ್ಯೆ ಪ್ರವೇಶಿಸ್ತಾ ಇದ್ದಿ? ನೀನ್ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಿ? ಮಾಡ್ಬೇಡ ಅಂತ ಹೇಳುವಾಗ ಯೋಷ್ಯ ಕೇಳಿಲ್ಲ. ನಾನು ಬರವನೆ ಅಂತ ಹೇಳಿ ಹೋಗಿ ಯುದ್ಧ ಮಾಡಿದಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ನಿನಗೆ ಸಂಬಂಧ ಇಲ್ದಂತಹ ಈ ಕೆಲಸದಲ್ಲಿ ನಿನ್ ಕೈ ಹಾಕಬೇಡ ಅಂತ ಹೇಳಿ ನೆಕೋ ಅರಸ ಬಹಳ ಫ್ರೆಂಡ್ಲಿಯಾಗಿ ಹೇಳ್ತಾನೆ. ಬಹಳ ಒಂದು ಮಿತ್ರತ್ವದಿಂದ ಕೂಡಿದಂತಹ ಮಾತನ್ನ ಯೋಷ್ಯನಿಗೆ ಹೇಳಿದ್ರು ಕೂಡ, ದೇವರಿಂದ ಬಂದಂತಹ ಮಾತು ಎಂಬುದಾಗಿ ಅಲ್ಲಿ ಹೇಳ್ತಾನೆ, ಹೋದ್ರಿ. ಆದ್ರೂ ಕೂಡ ಅವನು ಕೇಳಲಿಲ್ಲ. ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತು ಅನಿಸ್ತದ ನನ್ಗೆ. ನೆಕೋ ಅರಸ ಹೇಳಿದಂತಹ ಒಂದು ವಿಚಾರ, ದೇವರು ಎಂಬುದಾಗಿ ಹೇಳಿದಂತಹ ಮಾತನ್ನ ಆತನ ಅಟ್ಲೀಸ್ಟ್ ಕನ್ಸಿಡರ್ ಮಾಡ್ಬೇಕಾಗಿತ್ತು ಅನಿಸ್ತದೆ. ಆದ್ರೆ ಯಾಕೆ ಮಾಡ್ಲಿಲ್ಲ? ನೋಡ್ರಿ ಏನಾಯ್ತು ಅಂತೇಳಿ. ಸಂಬಂಧವಿಲ್ಲದಂತಹ ಯುದ್ಧದಲ್ಲಿ ಸಿಕ್ಕಿ ಹಾಕಿಕೊಂಡ್ಬಿಟ್ಟ. ಎಷ್ಟೋ ಸಲ ಏನಾಗ್ತದೆ ಅಂತ ನಮ್ಮ ಜೀವನದಲ್ಲಿ ಸಹ ಸಂಬಂಧವಿಲ್ಲದಂತ ವಿಚಾರಗಳನ್ನ ನಾವು ಸಿಕ್ಕಿ ಹಾಕೊಳ್ತೇವೆ. ವಿ ಆರ್ ಕಾಟ್ ಅಪ್ ಇನ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ನೆಸೆಸರಿ. ನಮಗ ಅವು ನಮ್ಮನ್ನ ಅಟ್ರಾಕ್ಟ್ ಮಾಡ್ತವೆ. ಎಷ್ಟೋ ಸಲ ನಮ್ಮ ಜೀವಿತಗಳಲ್ಲಿ ಸೈತಾನ್ ಏನ್ ಮಾಡ್ತಿರ್ತಾನ, ಸಿಕ್ಕ ಹಾಕಿಕೊಳ್ಳಿ, ಸಿಗಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾನೆ. ನಮ್ಮ ಕಾಲ್ ಜಗ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ. ನಾವು ತೊಡಕ್ ಹಾಕಿ ಬೀಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾನೆ. ಯಾರನ್ನು ನುಂಗ್ಲಿ ಎಂಬುದಾಗಿ ಆತನ ಪ್ರಯತ್ನ ಮಾಡ್ತಿರ್ತಾನೆ. ಆದ್ರೆ ನಾವು ಎಚ್ಚರವಾಗಿರ್ಬೇಕಾದದ್ದು ಅವಶ್ಯ. ಯೋಷಿಯನಂತ ಒಬ್ಬ ಒಳ್ಳೆಯ ಅರಸ, ಆದ್ರೆ ಸಿಕ್ಕಿ ಹಾಕೊಂಡ್ ಬಿಟ್ಟವನು ತನ್ನ ಅನಿಸುವಿಕೆಗಳ ಮೇಲೆ, ತನ್ನ ಒಳ್ಳೆಯ ಒಂದು ನಡತೆಯ ಮೇಲೆ ಆತನು ಸಿಕ್ಕಿ ಹಾಕೊಂಡ್ ಬಿಟ್ಟ ಅಂತ ಹೇಳಿ ಅಲ್ಲಿ ನಮಗ ತಿಳಿತದೆ. ಆದ ಕಾರಣ ಅವನ್ ಏನಾಗ್ಬಿಟ್ಟು ಅನ್ನೋದ್ರ ಅದಕ್ಕೆ ಆತನ ಪ್ರತಿಯಾಗಿ ತನ್ನ ಪ್ರಾಣ ಕೊಡ್ಬೇಕಾಯ್ತು. ಪ್ರಾಣ ಕೊಡ್ಬೇಕಾಯ್ತು ಅಂತಂದ್ರೆ ಕಳ್ಕೊಂಡ. ಹಿ ಲಾಸ್ಟ್ ಇಟ್ ಬೈ ಹಿಸ್ ಸಿಲಿ ಮಿಸ್ಟೇಕ್. ಕ್ಷುಲ್ಲಕವಾದಂತಹ ಕಾರಣಕ್ಕಾಗಿ ಆತನು ತನ್ನ ಪ್ರಾಣವನ್ನ ಪ್ರಾಣಕ್ಕೆ ಆತನ ಬೆಲೆ ಕೊಡ್ಬೇಕಾಯ್ತು, ಪ್ರಾಣದ ಬೆಲೆ ಕೊಡ್ಬೇಕಾಯ್ತು ಅಂತ ಹೇಳಿ ನಮಗ ತಿಳಿತದೆ. 35ನೇ ಅಧ್ಯಾಯ 2 ವಚನ ಓದಿ ಮುಗಿಸೋಣ. 35 verse 23 and 24 ಆತನ ಹೇಳ್ತಾನೆ. ಅಲ್ಲಿ ನೋಡ್ರಿ 22 ಓದೋಣ. ಆಗ ಯೋಷಿಯನು ಅವನನ್ನ ಬಿಟ್ಟು ಹಿಂತಿರುಗಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಏನ್ ಹೇಳ್ತಾನೆ ನೋಡ್ರಿ ಅವನು, ನನ್ನ ವಂಶಕ್ಕೆ ವಿರೋಧವಾಗಿಯೇ ನನ್ನನ್ನು ಮುಂದಿರಿಸಬೇಕೆಂದು ದೇವರ ಅಪ್ಪಣೆಯಾಗಿದೆ ಅಂತ ಹೇಳಿ ಫ್ಯಾರೋ ನೆಕೋ ಅಂತಂದ್ರೆ ಈ ಅರಸ ಹೇಳ್ತಾನೆ, ದೇವರ ಅಪ್ಪಣೆ ಆಗಿದೆಪಾ ಅಂತೇಳಿ ಹೇಳಿದ್ರು ಕೂಡ ನನ್ನೊಂದಿಗಿರುವ ದೇವರಿಗೆ ವಿರೋಧವಾಗಿ ಕೈ ಎತ್ತುವುದನ್ನ ಬಿಡು. ನೋಡ್ರಿ, ಎಷ್ಟು ಒಳ್ಳೆಯ ಒಂದು ವಾರ್ನಿಂಗ್ ಅಥವಾ ಒಂದು ಉಪದೇಶ, ಕೌನ್ಸಲ್ ಹೇಳ್ತಾ ಇದ್ರೂ ಕೂಡ ಯೋಷಿಯನ ತಲೆಗೆ ಏನೋ ಏರಿತು. ತನ್ನ ವಿಚಾರಗಳು, ತನ್ನ ನಡತೆಯ ಮೇಲೆ ಆತನು ಹತ್ಕೊಂಡು ಏನ ಮಾಡ್ಬಿಟ್ಟ, ನಾನ್ ಮಾಡೋದು ಸರಿ, ವಾಟ್ ಐ ಡೂ ಇಸ್ ರೈಟ್ ಎಂಬಂತಹ ಒಂದು ವಿಚಾರಕ್ಕೆ ಆತನು ಸಿಕ್ಕಿ ಹಾಕೊಂಡ್ಬಿಟ್ಟ. ಸೈತಾನವನ್ನು ಸಿಗಿಸ್ಬಿಟ್ಟ. ದೇವರ ವಿರುದ್ಧವಾಗಿ ಕೈ ಎತ್ತುವುದನ್ನ ಬಿಡು, ಇಲ್ಲವಾದ್ರೆ ಆತನು ನಿನ್ನನ್ನ ನಾಶ ಮಾಡುವನು ಅಂತ ಹೇಳ್ತಾನೆ. ನೋಡ್ರಿ, ಪ್ರವಾದನೆ ಹೇಳ್ದಂಗೆ ಹೇಳ್ತಾ ಇದ್ದಾನ ಅವನು. ನಿನ್ನ ನಾಶ ಮಾಡ್ತಾನೆ ಅವನು ದೇವರು, ಅದಕ್ಕೆ ಕೈ ಹಾಕ್ಬೇಡಪ್ಪ ಇದ್ರಲ್ಲಿ ಅಂತ ಹೇಳಿ ಎಷ್ಟು ಒಳ್ಳೆ ರೀತಿಯಲ್ಲಿ ಐಗುಪ್ತದ ಅರಸ ಹೇಳಿದಾಗ. ಆದ್ರೆ ಯೋಷಿಯನು ಅವನನ್ನ ಬಿಟ್ಟು ಹಿಂತಿರುಗಲಿಲ್ಲ. ನಾನು ಯುದ್ಧ ಮಾಡವನೇ ಅಂತ ಹೇಳಿ ಅಲ್ಲಿ ಉಳ್ಕೊಂಡು ಕೂಡಲೇ ಏನಾಯ್ತು ಅಂತಂದ್ರೆ, ದೈವೋಕ್ತಿಯಾಗಿದ್ದ ನೆಕೋವಿನ ಮಾತಿಗೆ ಕಿವಿಗೊಡದೆ ವೇಷ ಹಾಕಿಕೊಂಡು ಅವನೊಡನೆ ಕಾದಾಡುವುದಕ್ಕೆ ಮೆಗಿದ್ದೋ ಬಯಲಿಗೆ ಹೋದನು. ವೇಷ ಯಾಕೆ ಹಾಕೋಬೇಕಾಗಿತ್ತು? ಇಷ್ಟು ದಿವಸ ಆತನ ಇಷ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸುವಂತಹ ಒಬ್ಬ ವ್ಯಕ್ತಿ, ಆದ್ರೆ ಈಗ ಅವನು ತನ್ನ ಸ್ವಂತ ವಿಚಾರಗಳಿಗೆ ಒಳಗಾದಾಗ ಆತನ ಏನ್ ಮಾಡ್ದ ಅಂತಂದ್ರೆ, ನಾನು ವೇಷ ಹಾಕಿಕೊಳ್ತೇನೆ. ದೇವ್ರ ಬಳಿಗೆ ಬಂದಿದ್ರೆ, ದೇವ್ರ ಮಾತನ್ನು ಕೇಳಿದ್ರೆ ಯಾವ ವೇಷನೂ ಅವಶ್ಯ ಇಲ್ಲ, ಏನೋ ಅವಶ್ಯ ಇಲ್ಲ. ಐ ವಾಸ್ ಮೋಸ್ಟ್ ಸೇಫ್. He was in the safest place in the will of God. ಆದ್ರೆ ಆ ದೇವರ ಚಿತ್ತ ಸೇಫೆಸ್ಟ್ ಪ್ಲೇಸ್ ಬಿಟ್ಟು ತನ್ನ ವಿಚಾರಕ್ಕೆ ಒಳಗಾದ ಕಾರಣ ಅವನಿಗೆ ಏನಾಯ್ತು ಅಂತಂದ್ರೆ ವೇಷ ಬದಲಿಸಿದ. ಅದ್ರ ಮೇಲೆ ಹತ್ಕೊಳ್ತಾನೆ ಅವನು.
ದೇವರ ಶಕ್ತಿಯ ಮೇಲೆ ಆತ್ಕೊಳ್ಳದೆ ತನ್ನ ವಿಚಾರದ ಮೇಲೆ ಆತ್ಕೊಂಡು ಆತನ ಏನ್ ಮಾಡ್ದ ಅಂತಂದ್ರೆ, ವೇಷ ಹಾಕಿಕೊಂಡು ಅವನೊಡನೆ ಕಾದಾಡುವುದಕ್ಕೆ ಮೆಗಿದ್ದು ಬಯಲಿಗೆ ಹೋದನು. ಅಲ್ಲಿ ಬಿಲ್ಲುಗಾರರು ಅರಸನಾದ ಯೋಷಿಯನಿಗೆ ಬಾಣವನ್ನೆಸೆದಾಗ ಅವ್ರಿಗೆ ಹೆಂಗ್ ಗೊತ್ತು? ಅವನು ವೇಷ ಮರೆಸ್ಕೊಂಡಿದ್ದಾನೆ, ಯೋಷಿಯ ಅರಸ ಅಂತೇಳಿ ಅವ್ರಿಗೆ ಹೆಂಗ್ ಗೊತ್ತು? ಆದ್ರೆ ಏನಾಯ್ತಂತ ನೋಡ್ರಿ, ಅಲ್ಲಿ ಯೋಷಿಯನಿಗೆ ಬಾಣವನ್ನೆಸೆದಾಗ ಅವನು ತನ್ನ ಸೇವಕರಿಗೆ, ನನಗೆ ದೊಡ್ಡ ಗಾಯವಾಯಿತು. ಆ ಬಿಲ್ಲು ಆ ಬಾಣ ಬಂದು ಅವನಿಗೆ ತಾಗಿತ್ತು. ಆಗ ಅವನು ಏನು ಹೇಳ್ತಾ ಇದ್ದಾನೆ ತನ್ನ ಸೇವಕರಿಂದ, ನನಗೆ ದೊಡ್ಡ ಗಾಯವಾಯಿತು, ನನ್ನನ್ನ ಆಚೆಗೆ ತೆಗೆದುಕೊಂಡು ಹೋಗಿರಿ ಅಂದನು. ಸೇವಕರು ಅವನನ್ನ ಯುದ್ಧ ರಥದಿಂದಿರಿಸಿ ಅವನು 2ನೇ ರಥದಲ್ಲಿ ಮಲಗಿಸಿ ಯೆರೂಸಲೇಮಿಗೆ ತೆಗೆದುಕೊಂಡು ಹೋಗಲು ಅಲ್ಲಿ ಸತ್ತನು ಎಂಬುದಾಗಿ ಅವನ ಬಗ್ಗೆ ಅವನು ನೋಡಿ. ಎಷ್ಟೊಬ್ಬ ವಿಖ್ಯಾತ ಒಳ್ಳೆಯ ಅರಸ, ದೇವರಿಗೆ ಭಯಪಟ್ಟು ದೇವರ ಕಾರ್ಯ ಕೆಲಸಗಳನ್ನ ಮಾಡಿದಂತ ಒಬ್ಬ ಅರಸನ ಸ್ಥಿತಿ ಕೊನೆಗೆ ಏನಾಯ್ತು? ಈ ಡೈಡ್ ವೆನ್ ಹಿ ವಾಸ್ 39 years. ಕೇವಲ 39 ವರ್ಷದ ಯವನಸ್ಥ ಅಂತ ಹೇಳ್ಬಹುದು. ಅಂತ ಒಬ್ಬ ಅರಸನ ಅಂತ್ಯ ಎಷ್ಟು ದುರ್ಮರಣವಾಯ್ತು ಅಂತ ಹೇಳಿ ನಮಗ ಇದರಿಂದ ಕಂಡು ಬರ್ತದೆ. ನೋಡ್ರಿ, ಜನರು ಅವನ ಬಗ್ಗೆ ಎಷ್ಟು ಅವನಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಅವನ್ ಏನಾಯ್ತಂತಂದ್ರೆ, ದಾವಿದನ ಪೂರ್ವಿಕರ ಸ್ಮಶಾನದಲ್ಲಿ ಅವನಿಗೆ ಸಮಾಧಿ ಮಾಡಿದ್ರು. ಎಲ್ಲಾ ಯೆಹೂದ್ಯರು, ಯೆರೂಸಲೇಮಿನವರು ಯೋಷಿಯನ್ ವಿಷಯವಾಗಿ ಗೋಳಾಡಿದ್ರು. ಬಿಕಾಸ್ ಹಿ ವಾಸ್ ಸೋ ಗುಡ್ ಎ ಕಿಂಗ್. ಬಹಳವಾಗಿ ಗೋಳಾಡಿದ್ರು ಅಂತ ಹೇಳಿ ಅವನ ಬಗ್ಗೆ ನೋಡ್ತೀವಿ. ಯೆರೆಮೀಯನೂ ಸಹ ಯೋಷಿಯನನ್ನ ಕುರಿತು ಶೋಕ ಗೀತೆಯನ್ನ ರಚಿಸಿದನು. ಗ್ರೇಟ್ ಪ್ರಾಫಿಟ್. ನಾನು ಹೇಳಿದಲ್ಲ ನಿಮ್ಮ ಒಂದ್ಸಲ, ವೀಪಿಂಗ್ ಪ್ರಾಫಿಟ್ ಅಂತ ಹೇಳಿ ಅವನ್ ಕರೀತಿದ್ರು. ಅಂಥ ಒಬ್ಬ ದೊಡ್ಡ ಪ್ರವಾದಿ, ಮೇಜರ್ ಪ್ರಾಫಿಟ್, ಅವನು ಬಂದು ಸಹ ಶೋಕ ಗೀತೆಯನ್ನ ಯೋಷಿಯನ ಬಗ್ಗೆ ಬರೀತಾ ಇದ್ದಾನೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ರೆಸ್ಪೆಕ್ಟ್ ದಟ್ ಜೋಶಿಯಾ ಹ್ಯಾಡ್, ದ ಕಿಂಗ್ ಜೋಶಿಯಾ. ಆಮೇಲೆ ಏನಾಯ್ತಂತಂದ್ರೆ, ಶೋಕ ಗೀತೆಗಳನ್ನ ವರ್ಣಿಸ್ತಾರೆ. ಅಲ್ಲಿ ಎಲ್ಲಾ ಗಾಯಕಿಯರು ಅವನನ್ನ ಇಂದಿನವರೆಗೂ ತಮ್ಮ ಶೋಕ ಗೀತೆಗಳಲ್ಲಿ ವರ್ಣಿಸುತ್ತಿರುತ್ತಾರೆ. ಆ ಗೀತೆಗಳನ್ನು ಹಾಡುವವರು ಇಸ್ರಾಯೇಲರಲ್ಲಿ ಒಂದು ಪದ್ಧತಿ ಆಯಿತು. ಅವು ಶೋಕ ಗೀತೆ ಗ್ರಂಥದಲ್ಲಿ ಬರೆದಿರುತ್ತವೆ. ಯೋಷಿಯನ ಉಳಿದ ಚರಿತ್ರೆಯು ಯೆಹೋವನ ಧರ್ಮಶಾಸ್ತ್ರ ಅನುಸಾರವಾಗಿ ಅವನು ಮಾಡಿದ ಭಕ್ತಿ ಕಾರ್ಯಗಳು, ಅವನ ಪೂರ್ವಕಾಲ ವೃತ್ತಾಂತವು ಇಸ್ರಾಯೇಲರ ಮತ್ತು ಯೆಹೂದ್ಯರ ರಾಜ್ಯ ಗ್ರಂಥಗಳಲ್ಲಿ ಬರೆದಿರುತ್ತವೆ ಎಂಬುದಾಗಿ ಈ ಅಧ್ಯಾಯ ಅಂತ್ಯವಾಗ್ತದೆ. ಅಂಥ ಒಬ್ಬ ಅರಸ ಯಾವ ರೀತಿಯಾಗಿ ಆತನ ತನ್ನ ಪ್ರಾಣ ಕಳ್ಕೊಂಡ ಎಂಬುದಾಗಿ ನಮಗ ಈ ಭಾಗ ತಿಳಿತು. ಆದ ಕಾರಣ ನಿಂತಿದ್ದೇನೆ ಎಂದು ಹೇಳುವವನು ಬೀಳದಂತೆ ನೋಡಿಕೊಳ್ಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾನು ನಿಂತೇನೆ ಅಂತ ಹೇಳಿ ನನಗೆ ಅನಿಸ್ತದೆ, ಆದ್ರೆ ಯಾವ ಸಮಯದಲ್ಲಿ ನಾನು ಬೀಳ್ತೇನೆ ನನಗೆ ಗೊತ್ತಿಲ್ಲ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ನಿಂತಿದ್ದೇನೆ ಅಂತ ಹೇಳುವವನು ಬೀಳದಂತೆ ಎಚ್ಚರವಾಗಿರ್ಲಿ. ಯೋಷಿಯ ಎಚ್ಚರವಾಗಿರ್ಬೇಕಾಗಿತ್ತು. ಆದ್ರೆ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ, ಇಲ್ಲ ನಾನು ಬರವನೇ ಎಂಬುದಾಗಿ ಆತನು ಹೋಗಿ ತನ್ನ ಪ್ರಾಣವನ್ನ ಕಳ್ಕೊಂಡು, ಜಸ್ಟ್ 39 years ಇರುವಾಗ ಆತನು ತನ್ನ ಪ್ರಾಣವನ್ನ ಕಳ್ಕೊಂಡ. ಅದು ಏನು, ಬಿಲ್ಲಿನ ಹೊಡೆತಕ್ಕೆ ಆತನು ಸಿಕ್ಕಿ ದೊಡ್ಡ ಗಾಯದಿಂದ ಆತನು ತನ್ನ ಪ್ರಾಣವನ್ನು ಕಳ್ಕೊಂಡ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಹೀಗೆ ಒಂದು ವಿಷಯ, ಸಮಾಧಾನದಿಂದ ಆತನು ಮೃತ್ಯು ಹೊಂದಿದ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಆತನ ಕಾಲದಲ್ಲಿ ಈ ದೇವ ಜನರು ಅಂದ್ರೆ ಯೆಹೂದ್ಯರು ಸರಿಯಾಳಗಳಾಗಿ ಹೋಗ್ಲಿಲ್ಲ. ಅವನ ಕಾಲದಲ್ಲಿ ಹೋಗ್ಲಿಲ್ಲ. ಆದ್ರೆ ಮುಂದೆ ಬರ್ತಕ್ಕಂಥ 4 ಅರಸರು ಬರ್ತಾರೆ. ಅವನಾದ್ಮೇಲೆ 4 ಅರಸರು ಬರ್ತಾರೆ. ಕೆಲವರು ತಿಂಗಳಷ್ಟೇ, 3 months, 3 years, 11 months ಹೀಗೆ ಆಳಿದಂತ 4 ಅರಸರು ಬರ್ತಾರೆ. ಆ 4 ಅರಸಗಳ ಕಾಲದಲ್ಲಿ, 4ನೇ ಅರಸನ ಕಾಲದಲ್ಲಿ, ಯೋಷಿಯನ ತರುವಾಯ 4ನೇ ಅರಸನ ಕಾಲದಲ್ಲಿ ನೆಬೂಕದ್ನೆಚ್ಚರ್ ಏನ್ ಮಾಡ್ತಾನಂತಂದ್ರೆ, ಈ ಯೆಹೂದ್ಯರನ್ನ ಸೆರೆಯಾಳಾಗಿ ಬಾಬೆಲ್ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿ ನಮಗ ಮುಂದಿನ ಭಾಗದಲ್ಲಿ ನಾವು ಕಂಡುಕೊಳ್ತೀವಿ. ಹೀಗೆ ಯೋಷಿಯನ್ ಜೀವನದಿಂದ ಕ್ವಿಕ್ಲಿ ನಾನು ಹೇಳ್ತೇನೆ, ನಾನು ವಿವರಿಸುವುದಿಲ್ಲ. ಮೊದಲನೇದಾಗಿ ಅವನಲ್ಲಿ ದೇವರ ಬದ್ದಂತಹ ನಂಬಿಕೆ, ಆಮೇಲೆ ಅವನ ಆರಾಧನೆ, ಆಮೇಲೆ ದೇವರ ವಾಕ್ಯದ ಅಭ್ಯಾಸ, ಆಮೇಲೆ ಪಶ್ಚಾತ್ತಾಪ, ನಿಜವಾದಂತಹ ಪಶ್ಚಾತ್ತಾಪ, ದೇವರ ಭಯ, ಮಧ್ಯಸ್ಥಿಕೆಯ ಪ್ರಾರ್ಥನೆ, ದೇವರ ವಾಕ್ಯ ಆಧರಿಸಿ ಸಮಾಧಾನವನ್ನ ಪಡೆದುಕೊಂಡಂತಹ ಈ 7 ವಿಷಯಗಳನ್ನ ನಾವು ಯೋಷಿಯನ ಬಗ್ಗೆ ಕಂಡುಕೊಂಡಿದ್ದೇವೆ. ಈ ರೀತಿಯಾಗಿ ನಮ್ಮ ಜೀವಿತಗಳನ್ನು ಸಹ ನಾವು ಅವಲೋಕಿಸಿಕೊಳ್ಳೋಣ, ಪರೀಕ್ಷಿಸಿಕೊಳ್ಳೋಣ. ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ, ನಮ್ಮ ಜೀವಿತ ಹೇಗಿದೆ,
ದೇವರ ಆತ್ಮೀಯ ವಿಷಯಗಳಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ ಎಂಬುದನ್ನ ನಮ್ಮನ್ನು ನಾವು ಪರೀಕ್ಷಿಸಿ ತಿಳ್ಕೊಂಡು ನಮ್ಮ ಜೀವನ ಅದು ದೇವರಿಗೆ ಒಂದು ಸಾಕ್ಷಿಯಾಗಿ, ಯೇಸು ಸ್ವಾಮಿಗೆ ಸಾಕ್ಷಿಯಾಗಿ, ದೇವರ ಆಶೀರ್ವಾದಕ್ಕೆ ಪಾತ್ರವಾಗಿ ಅದು ಅಂಥ ಒಂದು ಜೀವನ ಆಗಿರ್ಲಿ. ಹೀಗೆ ಮಾಡುವುದಕ್ಕೆ ದೇವರು ನಮಗೆ ತನ್ನ ವಿಶೇಷವಾದ ಸಹಾಯವನ್ನು ಅನುಗ್ರಹಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.